ಹಾಗೆ ನಿಮ್ಮ ಜರ್ನಿಯ ಬಗ್ಗೆ. ಈಗ MSV ಅವರ ಪಾತ್ರ ನಿಮ್ಮ ಗಾನಯಾನದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ದೊಡ್ಡದದು. ಯಾಕೆಂದರೆ ಮೊದಲು ನಾನು ತೆಲುಗು ಕನ್ನಡ ಮಾತ್ರ ಹಾಡ್ತಾ ಬರ್ತಾ ಇದೆ. ಆ್ಯಂಡ್ ಭರಣಿ ಕುಮಾರ್ ಅಂತ ಒಂದು ಬ್ಯೂಟಿಫುಲ್ ಪೋಸ್ಟರ್ ಆರ್ಟಿಸ್ಟ್ ಇದ್ದರು. ಚಿತ್ರಾಲಯ ಶ್ರೀಧರ್ ಅವರ ಹತ್ರ ಕೆಲಸ ಮಾಡ್ತಾ ಇರೋ ಅವರು. ಆಮೇಲೆ ಅವರು ಡೈರೆಕ್ಟರ್ ಕೂಡ ಆದರು. ಅವರು ನನ್ನನ್ನು ಕೇಳಿಬಿಟ್ಟು ನನ್ನ ಹಾಡನ್ನು ಯಾಕೆ ತಮಿಳ್ನಲ್ಲಿ ಹಾಡಲಿಲ್ಲ ಅಂದರೆ, ತಮಿಳ್ A, B ಆಲ್ಸೋ ಐ ಡೋಂಟ್ ನೋ ಲ್ಯಾಂಗ್ವೇಜ್. ಐ ಡಿಂಟ್ ನೋ. You can learn and sing. Come on, I will introduce to Sridhar anta. He took me to the sets where he was shooting for a picture. ಅಲ್ಲಿ ಎಲ್ಲರೂ ಸೆಟ್ನಲ್ಲಿ ಇರೋರೆಲ್ಲ ಕೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಶ್ರೀಧರ್ ಆಲ್ಸೋ ಇಟ್ಸ್ ನೈಸ್, ಬಟ್ ಓಕೆ ಮಾಡಬೇಕಾಗಿರೋದು ನಾನೆಲ್ಲ, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಷಿಯನ್ ಆದನು. ನಾಳೆ ರಿಹರ್ಸಲ್ಸ್ ಇದೆ ನಮ್ಮ ಆಫೀಸ್ನಲ್ಲಿ, ಅಲ್ಲಿಗೆ ಕರ್ಕೊಂಡು ಬಾ ಇವನ್ನ. ಅಲ್ಲಿಗೆ ಹೋದೆ. ಅಲ್ಲಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಚ್ ಬಿಗ್ ಆರ್ಟಿಸ್ಟ್ ಆಫ್ 75 ಪೀಸಸ್ ಮ್ಯೂಸಿಷಿಯನ್ಸ್. MS ವಿಶ್ವನಾಥನ್ ವಾಸ್ ಸಮ್. ಒಂದು ವೇಳೆ ನಮಗೆ ಅವಕಾಶ ಸಿಕ್ತಿದ್ರೆ ಇಷ್ಟು ಜನ ಮಧ್ಯದಲ್ಲಿ ನಾವು ಹಾಡಬೇಕಾ ಅಂದ್ಕೊಂಡೆ. ಅದಾದಮೇಲೆ ಅವರಿಗೆ ಪರಿಚಯ ಮಾಡಿದರು. ಅವರು ಹಾಡೋದಕ್ಕೆ ಕೇಳಿದ್ರೆ ಏನೋ ಹಿಂದಿ ಸಾಂಗ್ ಎಲ್ಲ ಆಗ್ತದೆ, ಒಂದು ತಮಿಳ್ ಹಾಡು ಏನಾದರೂ ಹಾಡಪ್ಪ ಅಂದರು. ತಮಿಳು ಅಷ್ಟು ಚೆನ್ನಾಗಿ ಬರಲ್ಲ ಸರ್, ನನಗೆ ಬೇಕಂತ ಗೊತ್ತಾಗ್ತಾ ಇದೆ. ಆ ದಿನಗಳಲ್ಲಿ ಆಂಧ್ರನಿಂದ ಬಂದ ತಮಿಳ್ ಗೊತ್ತಾದವ್ರನ್ನೆಲ್ಲ ಗೊಲ್ಟಿ ಅಂತ ಬಂದರು. ಓ ಗೊಲ್ಟಿನ ನೀನು ಅಂದರು. ಹೌದು ಸರ್ ಅಂದರೆ. ಎಲ್ಲಿಂದನೋ ಒಂದು ಬುಕ್ ತಗೊಂಡು ಬಂದರು. ರಾಮು ಅಂತ ಒಂದು ಪಿಕ್ಚರ್ AVM ಅವ್ರದ್ದು. ಅದರಲ್ಲಿ PB ಶ್ರೀನಿವಾಸ್ ಅವರು ಹಾಡಿದ ಒಂದು ಹಾಡು ತುಂಬ ಇಷ್ಟ ನನಗೂ. ಅದನ್ನು ಅವ್ರು ಓದಿದ್ರು ಯಾರೋ, ನಾನು ತೆಲುಗಿನಲ್ಲಿ ಬರ್ಕೊಂಡು. ಇಟ್ಸ್ ಬ್ಯೂಟಿಫುಲ್ ಸಾಂಗ್. நிலவே என்னிடம் நெருங்காதே, நீ நினைக்கும் இடத்தில் நான் இல்லை. மலரே என்னிடம் மயங்காதே, நீ மயங்கும் வகையில் ನಾನಿಲ್ಲೇ. ನಿಲವೇ ಅದ್ಭುತವಾದ ಹಾಡು. ಆ ಹಾಡನ್ನು ಹಾಡಿದೆ. ತುಂಬ ಇಷ್ಟವಾಯಿತು. ಚೆನ್ನಾಗಿ ಹಾಡ್ತಾ ಇದೀಯಾ, ಹೀಗೆ ತಮಿಳು ಉಚ್ಚಾರಣೆ ನೀನು ಮಾಡಿದರೆ ನಿನ್ನನ್ನು ನನ್ನನ್ನು ಕಲ್ಲಿಟ್ಕೊಂಡು ಹೊಡಿತಾರೆ ತಮಿಳ್ನಾಡಿನಲ್ಲಿ. ಸೊ ಲರ್ನ್ ತಮಿಳ್ ಫಸ್ಟ್. ತಮಿಳ್ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀನು ಮಾತಾಡಿದ್ರೆ ಸಾಕು, ನಿನಗೆ ಚಾನ್ಸ್ ಕಾಯ್ತಾ ಇದೆ ಅಂದರೆ. 2 ವರ್ಷ ಅದಕ್ಕೆ ಪೋಸ್ಟ್ ಎಲ್ಲ ನೋಡಿಕೊಂಡು, ಏನಂದರೆ ಹಾಗೆ ಕೂಡ ನಾನು ತೆಲುಗುನಲ್ಲಿ ಕನ್ನಡದಲ್ಲಿ ಹಾಡ್ತಾ ಇನ್ನೂ ಐ ವಾಸ್ ಗೋಯಿಂಗ್ ಟು ಕಾಲೇಜ್. ಒಂದು ದಿನ 2 ವರ್ಷ ಆದಮೇಲೆ ನಾನು ಭರಣಿ ಸ್ಟುಡಿಯೋಗೆ ಮಧ್ಯಾಹ್ನ ಕಾಲ್ ಶೀಟ್ ಹಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವರು ಮಾರ್ನಿಂಗ್ ಕಾಲ್ ಶೀಟ್ ಮುಗಿದ್ಬಿಟ್ಟು ತುಂಬ ಫಾಸ್ಟಾಗಿ ರಜನಿಕಾಂತ್ ಥರ ನಡೀತಾರೆ ಅವರು. ಫಾಸ್ಟ್ ನಮಸ್ಕಾರ ಅಂತ, ನಮಸ್ಕಾರ ಅಂತ ಹೋದ್ರು. ತಿರ್ಗಾ ಬಂದರು ರಿವರ್ಸ್. ಬಾಲಸುಬ್ರಹ್ಮಣ್ಯನ್ ತಾನೇ ನೀವು? ಹೌದು ಸರ್. ಯಾಕೆ ಇಷ್ಟು ದಿನ ನಾನು ನೋಡಲಿಲ್ಲ ಅಂದ್ರೆ, ಇದೆಲ್ಲ ಕೂಡ ತಮಿಳ್ನಲ್ಲೇ ಆಯ್ತದೆ. ಎದಕ್ಕೆ நான் வந்து பார்க்கவே இல்லை இத்தனை வருஷமா நீங்க? இல்லை சார், நீங்கள் தமிழ் சுத்தமாக கற்றுக்கிட்டு தான் வர சொன்னீங்க இல்லையா, இப்போ நல்லா பேசிட்டு இருக்கிறீங்க, நாளைக்கு ஒரு ஆஃபீஸ் அங்கே வா அப்படின்ட்டு போயிட்டார். அவ்வளோதான். ஹி ஹஸ் ಗಿವನ್ an address and ಅಲ್ಲಿಗೆ ಹೋದೆ ನಾನು. ಇಮಿಡಿಯೇಟಾಗಿ ವಿತಿನ್ 2 days ವಿ ರೆಕಾರ್ಡೆಡ್ ಎ ಸಾಂಗ್. ನಾನು ಎಲ್ಲಾರೀಶ್ವರಿ, ಒಂದು ಪಿಕ್ಚರ್ ಹೋಟೆಲ್ ರಂಭಾ ಅಂತ ಪಿಕ್ಚರ್ ಹೆಸರು. ಹಾಟ್ ರೆಕಾರ್ಡಿಂಗ್ ಮಾಡಿದ್ದೀವಿ ನಾವು. ಆ ಪಿಕ್ಚರೇ ಬರಲಿಲ್ಲ, ನಿಂತೋಯ್ತು. ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ. ಅವ್ರಿಗೂ ತುಂಬ ಕಷ್ಟವಾಯ್ತು. ಏನೇ ಅದು, ಯಾವಾಗಲೂ ಆಗಲಿಲ್ಲ, ಈಗ ಆಗಲೇ ಇಲ್ಲ, ನಾನು ತುಂಬ ಇಷ್ಟಪಟ್ಟು ನಿನಗೆ ಅವಕಾಶ ಕೊಟ್ಟಿದ್ದೀನಿ ಅಂತ. ತಿರ್ಗಾ ಬೇರೆ ಪಿಕ್ಚರ್ ಶಾಂತಿ ನಿಲಯಂ ಅಂತ ಪಿಕ್ಚರ್ನಲ್ಲಿ ಒಂದು ಹಾಡು ಕೊಟ್ಟರು, ನಾನು ಸುಶೀಲಮ್ಮ ಹಾಡಿದ್ದು. ಐ ನೆವರ್ ಲುಕ್ ಬ್ಯಾಕ್ ಫ್ರಮ್ ದೆನ್, ಆ್ಯಂಡ್ ಫ್ರಮ್ ದೆನ್ ಆನ್ವರ್ಡ್ಸ್ ಟಿಲ್ ಹಿಸ್ ಡೆತ್ ಐ ವಾಸ್ ಹಿಸ್ ಸನ್. ಎಂತಹ ಅದ್ಭುತವಾದ ಹಾಡುಗಳನ್ನು ಕೊಟ್ಟರು. ನಾನಂದರೆ ಎಷ್ಟು ಇಷ್ಟನೋ ಅವರಿಗೆ. ಹಿ ಹ್ಯಾಸ್ ಮೌಲ್ಡೆಡ್ ಮೀ ಲೈಕ್ ಎನಿಥಿಂಗ್. ನನ್ನನ್ನು ಮಾತ್ರ ಇಲ್ಲ, ಅದಕ್ಕೆ ಮುಂಚೆ ಸೌಂದರರಾಜನ್, ಸುಶೀಲಮ್ಮ, PB ಶ್ರೀನಿವಾಸ್, ಎಲ್ಲಾರೀಶ್ವರಿ ಇವರ ಹಾಡೋ ರೀತಿಯ ಆ ಪದ್ಧತಿಯನ್ನು ಬದಲಾವಣೆ ಮಾಡಿದವರು. ಟೋಟಲ್ ಚೇಂಜ್. MS ವಿಶ್ವನಾಥ್. ಸಮ್ ಎಕ್ಸ್ಟ್ರಾರ್ಡಿನರಿ ಸಾಂಗ್ಸ್ ಹಿ ಹ್ಯಾಸ್ ಗಿವನ್ ಟು ದೆಮ್. ಆ್ಯಂಡ್ ಹಾಗೆಯೇ ನನಗೂ ಕೂಡ ಅದ್ಭುತವಾದ ಹಾಡುಗಳನ್ನು ಕೊಟ್ಟು ಇದನ್ನು ತಮಿಳ್ನಾಡಿನಲ್ಲಿ ನನಗೆ ಒಂದು ಅದ್ಭುತವಾದ ಹೆಸರನ್ನು ಕೊಟ್ಟವರು ಅವರು. ಆ್ಯಂಡ್ ದೇರ್ ವರ್ ಸೋ ಮೆನಿ ಇನ್ಸಿಡೆಂಟ್ಸ್ ಇನ್ ವಿಚ್ ವಿ ವರ್ ಮೋರ್ ಫ್ರೆಂಡ್ಲಿ. ಅವ್ರು ಹೇಳಿದರು, ನಾನು ಸತ್ತೋದ್ರೆ ನನಗೆ ದಹನ ಸಂಸ್ಕಾರ ಮಾಡೋದು ನೀನೇ, ನನ್ನ ದೊಡ್ಡ ಮಗ ನೀನೇ ಮಾಡಬೇಕಂದ್ರೆ. ಅನ್ಫಾರ್ಚುನೇಟ್ಲಿ ಐ ವಾಸ್ ನಾಟ್ ದೇರ್. ನಾನು
on the 6th, I was going to, I think October, not October, June 6th, I was going to, July 6th, I was going to US. ಆ ದಿನ ನಾನು ನನ್ನ ಹೆಂಡತಿ ಹೋಗಿ ಅವ್ರನ್ನ ಹಾಸ್ಪಿಟಲ್ನಲ್ಲಿ ನೋಡಿದ್ದೀವಿ. ಆಗ ನಾನು ಮಾಡಿದ ಪ್ರಾರ್ಥನೆ ಏನು ಅಂದರೆ, ಭಗವಾನ್ ಇವರಿಗೆ ಕಷ್ಟ ಕೊಡಬೇಕಾ, ಪ್ಲೀಸ್ ಟೇಕ್ ಹಿಮ್ ಫಾಸ್ಟ್. On the 14th he passed away. I was in US, I was not there. But he played like ಕೋದಂಡಪಾಣಿ ಅವರು ಎಷ್ಟು ಎಂತಹ ಅದ್ಭುತವಾದ ಒಂದು ಪಾತ್ರೆಯನ್ನು ನನ್ನ ಜೀವನದಲ್ಲಿ ನಿಭಾಯಿಸಿದ್ರು, ಹಾಗೇನೆ MS ವಿಶ್ವನಾಥನ್ ಅವರು. ಯಾರು ಜಾಸ್ತಿ ಯಾರು ಕಡಿಮೆ ಅಂತೂ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಹತ್ರ. He was very important to me till today. Such wonderful, great songs I have sung for him. That's all. What else I can say? If ಒಂದು ಇಂಟರ್ವ್ಯೂ ಸಾಕಲ್ಲ ನಮಗೆ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ, ಇಟ್ ಗೋಸ್ ಆನ್. ಈಗ ಇನ್ನೊಬ್ಬ ವ್ಯಕ್ತಿ ಅಂದರೆ ನೀವು ಹುಚ್ಚುಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿ, ಆ್ಯಂಡ್ ಬಹುಶಃ ಅವರನ್ನು ದ್ರೋಣಾಚಾರ್ಯರು ನಿಮ್ಮನ್ನು ಏಕಲವ್ಯ ಅಂತಂದರೆ ತಪ್ಪಾಗಲ್ವೇನೋ ಅಂದ್ಕೊಳ್ತೀನಿ. ಬಟ್ ಬೆರಲ್ ಅವರು ಕೇಳಲಿಲ್ಲ. ಮೊಹಮ್ಮದ್ ರಫಿ ಅವರು ಈಸ್ ಗಾಟ್ ಅಷ್ಟೇ. ಈಗ ಒಂದು ವಾರಕ್ಕೆ ಮುಂಚೆ ನಾನು ಹೈದರಾಬಾದ್ನಲ್ಲಿರುವಾಗ ಐ ವೆಂಟ್ ಟು ಜಾನಕಿ ಮಾಸ್ ಹೋಮ್. ತುಂಬ ಸಾಲುಗಳಾಗಿ ಮನೆಗೆ ಬರೋಲ್ಲ ಅಂತ ಈ ಮನೆಗೆ ಅವ್ರು ಬಂದ ಮೇಲೆ ನಾನು ಹೋಗಲೇ ಇಲ್ಲ. ಆ ದಿನ ಕೂಡ ಮೇನ್ ಟಾಪಿಕ್ ಮೊಹಮ್ಮದ್ ರಫಿ ಬಗ್ಗೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಅಂತಹ ಅದ್ಭುತವಾದ ವಾಯ್ಸ್ಗೆ ಒಂದು ಮುಖ ಕೂಡ ಹಿಂದಿನಲ್ಲಿ ಸರಿಯಾಗಿ ಆ್ಯಕ್ಟ್ ಮಾಡಿದವ್ರು ಬರಲಿಲ್ಲಪ್ಪ. ಹಿ ಆ್ಯಕ್ಟೆಡ್ ಬೆಟರ್ ದ್ಯಾನ್ ಆಲ್ ದ ಗ್ರೇಟ್ ಆರ್ಟಿಸ್ಟ್ ಅನ್ಕೋತಾ ಇದ್ದೀರಲ್ಲ, ಅವ್ರಿಗಿಂತ ಕೂಡ ಅವ್ರ ಗಂಟಲಿನಿಂದ, ಅವ್ರ ಕಂಠದಿಂದ ಅತ್ಯದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ರು. ಐ ಡೋಂಟ್ ನೋ, ದಟ್ ಮ್ಯಾನ್ ಈಸ್ ಆ ವಾಯ್ಸ್ ಅಂದರೆ ನನಗೇನು ಎಲ್ಲರಿಗೂ ಅದು ಭಕ್ತಿ ಪ್ರೀತಿ ಅದು ಏನೂ ಇಲ್ಲ. ನಾನು ಅಂದ್ಕೊಂಡ್ರೆ ನನಗೆ ಕಣ್ ತುಂಬುತ್ತೆ. ಅವ್ರ ಒಂದು ಆಲಾಪ್ ಕೇಳಿದ ತಕ್ಷಣ ಗೂಸ್ ಬಂಪ್ಸ್ ಬರುತ್ತೆ, ಪುಲಕಾಂಕಿತವಾಗುತ್ತೆ. ಇಷ್ಟು ಕೂಡ ಗಂಧರ್ವಗಾನ ಅಂದರೆ ಅದು ಗಂಧರ್ವ. ಏನು ಸುಖ ವಾಯಸ್ಸಿನಲ್ಲಿ, ಏನು ಅನುಭವಿಸಿ ಹಾಡ್ತಾರೆ. ಭಾವ ಇಲ್ಲ ಅಂದರೆ ಹಾಡಿಗೆ ಅರ್ಥನೇ ಇಲ್ಲ. ಅದು ಭಾವ ತುಂಬಿದ ಗಾನ ಅಂದರೆ ಇಟ್ ಇಸ್ ಓನ್ಲಿ ಮೊಹಮ್ಮದ್ ರಫಿ, ಬೇರೆ ಯಾರೂ ಇಲ್ಲ. ಅವರಿಗಿಂತ ದೊಡ್ಡ ಕಂಠಗಳು ನಾನು ನೋಡಿದ್ದೆ, ಮಹಾನ್ ಪ್ರಜ್ಞಾವಂತರು ಇದ್ದಾರೆ. ಅವ್ರ ತರಹ ಸಿನಿಮಾ ಹಾಡುಗಳನ್ನು ಹಾಡೋರು ನಾನು ನೋಡಲಿಲ್ಲ. ಅದು ಏನೋ ಆ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಹಿ ಈಸ್ ಅ ವೆರಿ ಪಯಸ್ ಮ್ಯಾನ್. ತುಂಬ ಪರಿಪೂರ್ಣವಾದ ಪವಿತ್ರವಾದ ಒಂದು ಆತ್ಮ ಅವರು. ಇಲ್ಲ ಅಂದರೆ ಅಂತಹ ಅದ್ಭುತವಾದ ಗಾಯನ ಬರೋದಕ್ಕೆ ಅವಕಾಶನೇ. ಈಸ್ ಇನ್ಕಾರ್ನೇಷನ್ ಆಫ್ ಗಾಡ್ ಅಷ್ಟೇ, ನನಗಷ್ಟೇ. ಐ ಲರ್ನ್ಡ್ ಸೋ ಮಚ್ ಬೈ ಲಿಸನಿಂಗ್ ಟು ಹಿಮ್. ಅನ್ಫಾರ್ಚುನೇಟ್ ಐ ಕುಡ್ ನಾಟ್ ಮೀಟ್ ಹಿಮ್ ಅಟ್ ಆಲ್. ಅವರ ಹಾಡುಗಳ ಅವರ ಸ್ಟೈಲ್, ಅವರ ರೀತಿಯನ್ನು ಈ ದಿನಕ್ಕೂ ಕೂಡ ನಾನು ಇನ್ನೂ ಅದು ಇನ್ಕಲ್ಕೇಟ್ ಮಾಡ್ತಾನೇ ಇದ್ದೀನಿ ನಮ್ಮ ಹಾಡುಗಳಲ್ಲಿ. ಅದು ಬಂದರೆ ಸಾಕು, ನನಗೆ ಬೇರೆ ಏನು ಬೇಕಿಲ್ಲ. ಹೀ ಈಸ್ ಗಾಡ್ ಅಷ್ಟೇ, ಅಲ್ಟಿಮೇಟ್ ಗಾಡ್ ಫಾರ್ ಎನಿ ಸಿಂಗರ್. ದೇರ್ ಕ್ಯಾನ್ ನೆವರ್ ಬಿ ಎನಿ ಸಿಂಗರ್ ಲೈಕ್ ಮೊಹಮ್ಮದ್ ರಫಿ. ಹೌ ಕ್ಯಾನ್ ಎನಿಬಡಿ ಸಿಂಗ್ ಲೈಕ್ ದಟ್? ಯು ಸಿ, ಫಾರ್ ಎಕ್ಸಾಂಪಲ್ ಸಂಗಮ್ ಪಿಕ್ಚರ್ ಜ್ಞಾಪಕ ಇದೆಯಾ, ರಾಜ್ ಕಪೂರ್ ಮಾಡಿದವರು. ಅದರಲ್ಲಿ ಎಲ್ಲ ಹಾಡುಗಳನ್ನು ಮುಖೇಶ್ ಹಾಡುತ್ತಾರೆ ರಾಜ್ ಕಪೂರ್ಗೆ. ಅವರ ಫ್ರೆಂಡ್ ಕ್ಯಾರೆಕ್ಟರ್ ಬೈ ರಾಜೇಂದ್ರ ಕುಮಾರ್. ಒಂದೇ ಒಂದು ಹಾಡಿದೆ, ಎ ಮೇರಾ ಪ್ರೇಮ ಪತ್ರ ಪಡ್ಕರ್ ಅಂತ ರಫಿ ಹಾಡು. ಬ್ಯೂಟಿಫುಲ್ ಪಿಕ್ಚರೈಸೇಷನ್, ಕ್ಯಾಮರಾ ಟ್ರಾಲಿ ಅಲ್ಲಿ ಹೋಗಿ ಎಲ್ಲ ಕೆಂಪಾದ ಬಣ್ಣದ ಹೂಗಳು, ಒಂದು ಮರ, ಆ ಮರದಿಂದಾನೆ ಬ್ಯೂಟಿಫುಲ್ ರಿಕಾರ್ಡಿಂಗ್ ಬರುತ್ತೆ ಅಲ್ಲೆಲ್ಲ. ವೆನ್ ಇಟ್ ಟ್ರಕ್ಸ್ ಡೌನ್ 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 ಆ್ಯಂಡ್ ರಾಜೇಂದ್ರ ಕುಮಾರ್ ಕೂತಿರ್ತಾರೆ, ಅವ್ರ ಮಡಿಲಲ್ಲಿ ವೈಜಯಂತಿ ಮಾಲೆ ಇರುತ್ತೆ. ಆ ಹಾರ್ಪ್ ಬಂದ ಮೇಲೆ ಐ ಆಮ್ ಆಸ್ಟ್ರಕ್. ದೊಡ್ಡಪ್ಪ, ಈಗೊಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಬುಲೆಟ್ ಪ್ರೂಫ್ ಇದೆಯಪ್ಪ. ರ್ಯಾಪಿಡ್ ಫೈರ್ ಅಂದರೆ ತುಂಬ ಕಷ್ಟ. ಇನ್ನೂ ಏನೋ ಮಾಡ್ಬೇಕು ಅನ್ಕೋತಾ ಇದ್ದೀನಿ ನಾನು. ಏನು ಗನ್ ಇಟ್ಕೊಂಡಿದ್ದೀಯಾ? AK-47? ಏನೂ ಇಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ಕೊಡ್ಬೇಕಾ ಆನ್ಸರು? ಸರಿ, ನಾನು ಗೊತ್ತಾದರೆ ಹೇಳ್ತೀನಿ, ಇಲ್ಲಾಂದರೆ ಪಾಸ್. ಓಕೆ, ಪಾಸ್ ಅಂತ ಹೇಳ್ಬಿಟ್ಟು ನಾನು ಫೀಲ್ ಆಗ್ತೀನಿ. ಓಕೆ. ಬೆಳಗ್ಗೆ ನೀವು ಕಣ್ಣು ಬಿಟ್ಟ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥ ಯೋಚನೆ ಏನು? ಈ ದಿನ ಒಳ್ಳೇದಾಗಿರ್ಬೇಕು, ನಾವು ಒಳ್ಳೆ ವಿಷಯವನ್ನು ಮಾಡಬೇಕು,
ಯಾವ ಚಚ್ಚರವಲ್ಲಿ ನಾನು ಪಾತ್ರಧಾರನಾಗಬಾರದು, ಮನೆಯಲ್ಲೆಲ್ಲ ಪ್ರಶಾಂತವಾಗಿರಬೇಕು, ಒಳ್ಳೆ ಹಾಡು ಸಿಗಿದ್ರೆ ಸಾಕು. ಇದನ್ನು ರೆಕಾರ್ಡಿಂಗ್ ಇಲ್ಲ ಅಂದರೆ ನಾನು ಪ್ರಶಾಂತವಾಗಿರಬೇಕು ಅಷ್ಟೇ. ಪ್ರಶಾಂತತೆ ಅನ್ನೋದು ನಾನು ಫಸ್ಟ್ ಬರೋದು. ಭಗವಂತರೇ, ಈ ದಿನ ಪ್ರಶಾಂತವಾದ ದಿನವಾಗಿರಬೇಕು. ದಟ್ ಈಸ್ ಮೈ ಫಸ್ಟ್ ಹಾರ್ಟ್. ನಿಮ್ಮ ಇಷ್ಟದ ತಿಂಡಿ? ತಿಂಡಿ ಅಂದರೆ ಸ್ವೀಟ್ಸೇ, ಅದರಲ್ಲಿ ಮಿಲ್ಕ್ ಸ್ವೀಟ್ಸ್ ತುಂಬಾ ಇಷ್ಟ ನಾನು. ಬಾಸಂದಿ, ಖೋವಾ. ರೆಗ್ಯುಲರ್ ಫುಡ್ನಲ್ಲಿ ನೋಡಿದರೆ ನಾವು ತೆಲುಗಿನಲ್ಲಿ ಕಂದಿ ಪಚ್ಚಡಿ ಅಂತೀವಿ. ಅದನ್ನೇನಂತೀರಾ ಕನ್ನಡದಲ್ಲಿ? ಯಾರಾದರೂ ರಾಯ್ತಾನ ಪಚ್ಚಡಿ ಮಾಡ್ತಾರೆ, ಅದರಿಂದ ಅದು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಎಲ್ಲ ಬರ್ತಾ ಇದೆ, ಅದು ತುಂಬ ಇಷ್ಟ. ಆಮೇಲೆ ದಾಲ್, ಅದು ಗಟ್ಟಿಯಾಗಿ ದಾಲ್ ಮಾಡಿಕೊಂಡು ಆವಕಾಯಿ ಇಟ್ಕೊಂಡು ನೆಯ್ಯಿ ಹಾಕ್ಕೊಂಡು ಹಪ್ಪಳ ಇದ್ದರೆ ಸಾಕು, ಬೇರೆ ಏನಿಲ್ಲ. ಇದೆಲ್ಲ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಮೊಸರು ಇರಲೇಬೇಕು. ಯಾವ ಸಿಂಗರು ತಗೊಂಡೋದಿಲ್ಲ ಮೊಸರನ್ನ, ನನಗೆ ಅದೇನಿಲ್ಲ. ಮೊಸರು ಒಂದು ಜಸ್ಟ್ ಮೊಸರು ಇದ್ದರೆ ಸಾಕು, ಅನ್ನ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಅಷ್ಟು. ಅಯ್ಯಯ್ಯೋ, ಈಗ ನನಗೂ ಹಸಿವಾಗ್ತಿದೆ. ಲಾಲಾ ಜಲ. ಕಾಫಿ, ಟೀ ಅಥವಾ ಕಷಾಯ? ಕಾಫಿ. ಕಾಫಿ, ಸ್ಟ್ರಾಂಗ್ ಕಾಫಿ. ಓಕೆ. ದಟ್ಟು ಕರ್ನಾಟಕ ಕಾಫಿ. ಓಕೆ. ಇಲ್ಲಿ ಚಿಕ್ಕ ಒಂದು ಹೋಟ್ಲಿಗೆ ಹೋದರೂ ಒಂದು ಒಳ್ಳೆ ಕಾಫಿ ಸಿಗುತ್ತೆ. ದಟ್ ಇಸ್ ವಂಡರ್ಫುಲ್. ಕಾಫಿ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ಫ್ಯಾಮಿಲಿ ಔಟಿಂಗ್ ಆರ್ ಕ್ರಿಕೆಟ್ ಮ್ಯಾಚ್? ಇದನ್ನು ಮನೆಯವ್ರು ನೋಡೋದಕ್ಕೆ ಅವಕಾಶ ಇಲ್ಲ. ಈ ಚಾನಲ್ ನಮಗೆ ಮೆಡ್ರಾಸ್ ಅದು ಮಾತ್ರ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತೀನಿ ದೊಡ್ಡಮ್ಮಂಗೆ. ಲವ್ ಕ್ರಿಕೆಟ್. Family, because family outings anyway we'll be making. Yes. We can plan and do any time. Cricket ಯಾವಾಗಲೂ ಸಿಗೋದಿಲ್ಲ. I love cricket. Tennis. Okay. They are all. ಈಗಲೂ ಕೂಡ ನಾನು when I was in US, 4 hours I was there in US Open. I had a sunstroke actually. Oh my God. The sun was opposite to me. 4 hours I was sitting. Because I forget about sunstroke because Serena Williams was playing. My son was there. He took care of the stroke. Okay. Favorite hero? I like Kamal Haasan. ಬಿಕಾಸ್ ಅವನು ಪರಕಾಯ ಪ್ರವೇಶ ಮಾಡ್ತಾನೆ. ಅಷ್ಟು ಚಾಲೆಂಜಿಂಗ್ ಆಗಿ ರೋಲ್ಸನ್ನು ತಗೊಂಡು ಮಾಡಿದವರು ಕಡಿಮೆ ಆಗಿದ್ದಾರೆ. ಬಟ್ ದೇರ್ ಆರ್ ಸಮ್ ಯಂಗರ್ ಆರ್ಟಿಸ್ಟ್ ಆಲ್ಸೋ ವರ್ಡ್ ಇನ್ ದಿ ಯಂಗರ್ ಜನರೇಷನ್. ಧನುಷ್ ಅಂದರೆ ತುಂಬ ಇಷ್ಟ ನನಗೆ. ಈಸ್ ವೆರಿ ಸಟಲ್ ಆ್ಯಂಡ್ ವೆರಿ ನೈಸ್ ಆರ್ಟಿಸ್ಟ್. ಲೈಕ್ ಐ ಲೈಕ್ ಆಲ್ ಪಚಿನೋ. ಹಾಲಿವುಡ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆರ್ಟಿಸ್ಟ್ ಐ ಹ್ಯಾವ್ ಕಮ್ ಅಕ್ರಾಸ್. ಆ್ಯಂಡ್ ಲೇಡೀಸ್ ತಗೊಂಡ್ರೆ ಸಾವಿತ್ರಿ ಮೇಡಮ್ ವಾಸ್ ಅಲ್ಟಿಮೇಟ್ ಫಾರ್ ಮೀ ಎನಿ ಡೇ. ಐ ಮೀನ್ ನೋಡಿ, ಐ ಡೋಂಟ್ ಥಿಂಕ್ ಯು ಹ್ಯಾಡ್ ಎ ಚಾನ್ಸ್ ಟು ಡಿ ದಟ್. ಶಿ ವಾಸ್ ಸಚ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್. ಬಟ್ ಯು ನೋ ಹೂ ಆರ್ ದಿ ರಿಯಲ್ ಹೀರೋಸ್? ನೋಬಡಿ ಕನ್ಸಿಡರ್ಸ್ ದೆಮ್ ಆ್ಯಸ್ ಹೀರೋಸ್ ಅನ್ಫಾರ್ಚುನೇಟ್ಲಿ. ಯಾವುದೋ ಒಂದು ಸಂದರ್ಭ ಬರುವಾಗ ಮಾತ್ರ ಅವರ ಬಗ್ಗೆ ಮಾತಾಡ್ತೀವಿ, ಅವರ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ, ಅವರ ಬಗ್ಗೆ ಗೌರವ ತೋರಿಸ್ತೀವಿ. ಆಗ ಇಲ್ಲ. ಪ್ರಾತಸ್ಮರಣೀಯರು, ನಮ್ಮ ಮಾತಾಪಿತಿಯರು, ಗುರು ಹಾಗೇನೋ ಪ್ರಾತಸ್ಮರಣೀಯರ್, ಸೋಲ್ಜರ್. ದೇ ಆರ್ ದಿ ರಿಯಲ್ ಹೀರೋಸ್, ರಿಯಲ್ ಗಾಡ್ಸ್ ಹೂ ಆರ್ ಸೇಫ್ ಗಾರ್ಡಿಂಗ್ ದಿ ಕಂಟ್ರಿ. ನಮಿಸ್ತಾ ಇದ್ದೀನಿ ಅವರಿಗೆ, ನಮಿಸ್ತಾ ಇದ್ದೀನಿ. ಥ್ಯಾಂಕ್ ಯು ದೊಡ್ಡಪ್ಪ. ಈಗ ನಿಮ್ಮ ಜೊತೆ ಹಾಡಿದಂಥ ಸಿಂಗರ್ಸಲ್ಲಿ, ಫೀಮೇಲ್ ಸಿಂಗರ್ಸಲ್ಲಿ ನೀವು ತುಂಬ ಇಷ್ಟಪಡುವಂಥ ಫೀಮೇಲ್ ಸಿಂಗರ್? ಆಲ್ ದಿ ಸೀನಿಯರ್ಸ್ ಜೊತೆಯಲ್ಲಿ ಹಾಡಿದ್ದೀನಿ. ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಜಾನಕಿಯಮ್ಮ, ಸುಶೀಲಮ್ಮ, ಎಲ್ಲಾರೀಶ್ವರಿ, ನಾವು ಚಿತ್ರ ಆ್ಯಂಡ್ ಜೂನಿಯರ್ ಸಿಂಗರ್ಸ್ ಎಲ್ಲ. ಐ ಲರ್ನ್ಡ್ ಎ ಲಾಟ್ ವಿತ್ ಜಾನಕಿಜಿ. ಫೇವ್ರೆಟ್ ಜಾನ್ರೆ? ಮ್ಯೂಸಿಕ್. ಏನು ಜಾನರ್ ಇದೆ? ಸಿನಿಮಾ ಮ್ಯೂಸಿಕ್ ಈಸ್ ಮೈ ಜಾನರ್. ಈಗ ಟಿ ವಿ ಪರದೆ ಮೇಲೆ ಕೆಲವೊಂದು ರೇರ್ ಪಿಕ್ಚರ್ಸ್ ನಿಮ್ಮದೇ ಪಿಕ್ಚರ್ಸ್ ನಾನು ಇದ್ದೀನಲ್ಲ, ನಿಮ್ಮದೇ ಪಿಕ್ಚರ್ಸ್ ನಿಮಗೆ ತೋರಿಸ್ತೀವಿ. ನಿಮ್ಮ ನೆನಪಿನ ಬುತ್ತಿಯಿಂದ ಕೆಲವನ್ನ ಹೆಕ್ಕಿ ನಮ್ಮ ಜೊತೆ ಹಂಚ್ಕೋಬೇಕು. ಇದು ನಾನು ಪಿ ವಿ ಶ್ರೀನಿವಾಸ್ ಅವರು, ಅದು ಗೊತ್ತಾಗ್ತಾ ಇದೆ. ನಾನು ಅನ್ನೋದು ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಐ ವಾಸ್ ವೆರಿ ಹ್ಯಾಂಡ್ಸಮ್ ಅಟ್ ದ ಟೈಮ್. ಒಂದು ಅದ್ಭುತವಾದ ವಿಷಯ ಏನಂದರೆ, ಅವ್ರ ಭುಜ ಮೇಲೆ ನನ್ನ ಕೈ ಇದೆ, ನನ್ನ ಭುಜ ಮೇಲೆ ಕೈ ಇದೆ. ಇದು ಎಲ್ಲಿ ತೊಗೊಂಡಿದ್ದೀವಿ ಅಂದರೆ ಮೆಡ್ರಾಸ್ ಏರ್ಪೋರ್ಟ್ನಲ್ಲಿ ಘಂಟಸಾಲ ಮಾಸ್ಟರ್ ಅವರು ಫಸ್ಟ್ ಟೈಮ್ ಅಮೆರಿಕಾಗೆ ಹೋಗುವಾಗ ಸೆಂಡ್ ಆಫ್ ಕೊಡೋದಕ್ಕೆ ನಾವು ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ತೆಗೆದ ಫೋಟೋ. ಇಂತಹ ಸುಮನಸ್ಕರರು ಅಂದರೆ ರಫಿ ಅವರ ಬಗ್ಗೆ ನಾನು ಐ ಹ್ಯಾವ್ ಹರ್ಡ್ ಅಬೌಟ್ ಹಿಮ್. ನಾನು ನೋಡಲಿಲ್ಲ. ಎಲ್ಲರೂ ಹೇಳ್ತಾರೆ ಬಿಕಾಸ್ ಈಸ್ ಅ ಪಯಸ್ ಮ್ಯಾನ್, ದಟ್ಸ್ ವೈ ದಿ ಮ್ಯೂಸಿಕ್ ಈಸ್ ಪಯಸ್. ಅಂತಹ ಪವಿತ್ರವಾದ ಒಂದು ಆತ್ಮ ಪಿ ಬಿ ಶ್ರೀನಿವಾಸ್ ಅವರು. ಇದು ಮೆಡ್ರಾಸ್ ಏರ್ಪೋರ್ಟ್ನಲ್ಲಿ ತೆಗೆದ ಫೋಟೋ.
ಇದು ಇತ್ತೀಚೆಗೆ ಹೌದು. ನಾನು ಸ್ವಚ್ಛ ಭಾರತ್ಗೆ ಆಂಧ್ರ ಪ್ರದೇಶನಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಅದಕ್ಕೆ ನಾನು ಒಂದು ಹಾಡು ಮಾಡಬೇಕು ಅಂತ ವೆಂಕಯ್ಯನಾಯ್ಡು ಅವರು ನಾನು ರಿಕ್ವೆಸ್ಟ್ ಮಾಡಿದರು. ನಾನು ಅದು ಎಲ್ಲ ಭಾಷೆಯಲ್ಲಿ ಮಾಡಬೇಕಂತ ಫಸ್ಟ್ ನಾನು ತೆಲುಗಿನಲ್ಲಿ ಮಾಡಿದ ಸಂದರ್ಭದಲ್ಲಿ ಆ ಹಾಡು ಬಿಡುಗಡೆ ಡೆಲ್ಲಿಯಲ್ಲಿ ಅವರ ಮನೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಸಂದರ್ಭದಲ್ಲಿ ಕನ್ನಡಿಗರು, ಮಲಯಾಳೀಸ್, ತೆಲುಗು ಆ್ಯಂಡ್ ನಾರ್ತ್ ಇಂಡಿಯನ್ಸ್ ಎಲ್ಲರೂ ಕೂಡ ಅಲ್ಲೆಲ್ಲ ದಿಗ್ಗಜಗಳೆಲ್ಲ ಬಂದರು. ಪ್ರಾಮಿನೆಂಟ್ ಗವರ್ನರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್ ಎಲ್ಲ ಇದ್ದರು. ಇವರು ಬಿಡುಗಡೆ ಮಾಡಿ ನನಗೆ 50th ಇಯರ್ಗೆ ಬಂದ ಸಂದರ್ಭದಲ್ಲಿ ನನ್ನ ಬಗ್ಗೆ ಒಂದು 4 ಮಾತುಗಳು ಮಾತಾಡಿ ನನ್ನನ್ನು ಅವರು ಸನ್ಮಾನ ಮಾಡಿದರು ನರೇಂದ್ರ ಮೋದಿ. ಐ ವಾಸ್ ಆಫ್ ಸ್ಟಕ್. ಅವ್ರ ಪಕ್ಕದಲ್ಲಿದ್ದೀನಿ, ನಮಸ್ಕಾರ ಮಾಡಿ ಕೂತಿ ಅಂದರೆ, ತಾವು ಫಸ್ಟ್ ಯು ಪ್ಲೀಸ್ ಸಿಟ್ ಫಸ್ಟ್ ದೆನ್ ಐ ವಿಲ್ ಸಿಟ್ ಅಂತ. ಇದಕ್ಕೆ ನಾನು ಹಿಂದಿನ ಕಥೆ ಸ್ವಲ್ಪ ಹೇಳಬೇಕು. ನಮ್ಮ ಅಪ್ಪಾಜಿ ಅವರು ಅಮರರಾಗೋದಕ್ಕೆ ಮುಂಚೆ 19 ಇಯರ್ಸ್ ನೆಲ್ಲೂರಿನಲ್ಲಿ, ನಮ್ಮ ಸ್ವಂತ ಊರಿನಲ್ಲಿ ಭಿಕ್ಷಾಟನ ಪೂರ್ವಕ, ಉಂಚವೃತ್ತಿಪೂರ್ವಕ ಆರಾಧನಾ ಡೈಲಿ ನಗರ ಸಂಕೀರ್ತನ ಮಾಡ್ತಾ ಜೋಲಿ ಇಟ್ಕೊಂಡು ಹೋಗೋದು. ಅವರು ಕೊಟ್ಟದರಲ್ಲಿ ತ್ಯಾಗರಾಜ ಆರಾಧನೋತ್ಸವ ಶುರು ಮಾಡಿ 19 ಇಯರ್ಸ್ ಈ ಡಿಡ್ ಆ್ಯಂಡ್ ಆನ್ ದಿ 20th ಇಯರ್ ಹಿ ಪಾಸ್ಡ್ ಅವೇ. ಅವರ ಶಿಷ್ಯ ಪ್ರಶಿಷ್ಯರೆಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಇದು ಕಳೆದ ವರ್ಷ ಮೇನಲ್ಲಿ ಆಯಿತು 50th ಇಯರ್. ಅದಕ್ಕೆ ಅಣ್ಣನವರನ್ನ ನಾನು ರಿಕ್ವೆಸ್ಟ್ ಮಾಡಿದೆ, ಯೇಸುದಾಸ್ ಅವ್ರನ್ನ ಅಲ್ಲಿ ಬರಬೇಕಂತ. ಖಂಡಿತ ಬರ್ತೀನಂದರು. ಅದರ ಆನಂದಕರವಾದ ವಿಷಯ ಏನು ಅಂದರೆ, ಅದು ಅವರು ಶುರು ಮಾಡೋದಕ್ಕೆ ನಾನು ಮಧ್ಯದಲ್ಲಿ ಹೋಗಬೇಕಾಗಿರೋ ಒಂದು ಕಡ್ಡಾಯ. ಮೆಡ್ರಾಸ್ಗೆ ನೈಟೇ ಹೋಗಬೇಕು. ಅಣ್ಣ ಅವರು 4 hours ಆಡ್ತಾರೆ ಅವರು ಕ್ಲಾಸಿಕಲ್ ಮ್ಯೂಸಿಕ್. ನಾನೊಂದು 3 hours ಇರ್ತೀನಿ ಅಣ್ಣ, ನಾನು ಹೋಗಬೇಕಂದ್ರೆ ಆಗಲಿ ಅಂದರು. ಅದಕ್ಕೆ ಅವರು ಶುರು ಮಾಡೋದಕ್ಕೆ, ಪ್ರಾರಂಭ ಮಾಡೋದಕ್ಕೆ ಮುಂಚೆನೇ ಅವರಿಗೂ ಮಿಕ್ಕಿದ ವಾದ್ಯವೃಂದಕ್ಕೂ ಸನ್ಮಾನ ಮಾಡಿ, ನಾನು ಅವರ ಪಾದವಂದನೆ ಮಾಡಿ ಒಂದು ಮೆಮೆಂಟೋ ಕೊಟ್ಟಿದ್ದೀವಿ 50 ಇಯರ್ಸ್ ಅಂತ. ಅದರಲ್ಲಿ ಅವರ ಗುರುಗಳಾದ ಚೆಂಬೈ ವೈದ್ಯನಾಥ್ ಭಾಗವತರವರ ಚಿತ್ರ ಇದೆ. ಅದಕ್ಕೆ ಕಾರಣ ಏನಂದರೆ, ನಮ್ಮ ಅಪ್ಪಾಜಿ ಅವರು ಇದು ಪ್ರಾರಂಭಿಸಿದ ಫಸ್ಟ್ ಕಾನ್ಸರ್ಟ್ ಮಾಡಿದವರು ಚೆಂಬೈ ವೈದ್ಯನಾಥ್ ಭಾಗವತರ್. ಆಮೇಲೆ 6 ಸಾಲುಗಳು ಅವರು ಕಂಟಿನ್ಯೂಸ್ ಆಗಿ ಬಂದರು. ಅವ್ರಿಗೆ ಕೊಟ್ಟ ತಕ್ಷಣ ನಮ್ಮ ಗುರುಗಳ ಚಿತ್ರ ಅಂದರು. ಮೊಟ್ಟ ಮೊದಲ ಬಾರಿ ನಮ್ಮ ಅಪ್ಪಾಜಿ ಅವರು ಪ್ರಾರಂಭಿಸಿದಾಗ ಅವರು ಹಾಡಿದ್ರಂದ್ರೆ, ಅವ್ರು ಏನು ಹೇಳಿದ್ರು ಗೊತ್ತಾ? ತುಂಬ ಸಂಸ್ಕಾರವಂತವಾದ ಒಂದು ಕಮೆಂಟ್. ನಮ್ಮ ಗುರುಗಳು ಹಾಡಿದ ಈ ವೇದಿಕೆ ಮೇಲೆ ನಾನು ಹಾಡೋದಕ್ಕೆ 50 ವರ್ಷ ಆಯಿತು ನನಗೆ ಬರೋದಕ್ಕೆ ಅಂತ. ದಟ್ ವಾಸ್, ಐ ಕೆನಾಟ್ ಫರ್ಗೆಟ್ ದಟ್ ಥಿಂಗ್. ಅದು ಮಾತ್ರ ಇಲ್ಲ, ಅವರಿಗೆ ಪಾರಿತೋಷಿಕ 1 ಪೈಸಾ ಕೂಡ ತಗೊಳ್ಳಿಲ್ಲ ಇದಕ್ಕೆ. ನಿಮ್ಮ ಅಪ್ಪಾಜಿ ಅಂದರೆ ನಮ್ಮ ಅಪ್ಪಾಜಿ ಅಲ್ವಾ, ಅದಕ್ಕೆ ಬರ್ತಾ ಇದ್ದೀನಿ ಅಂದರೆ. ಅದು ಅದ್ಭುತವಾದ ಒಂದು ಸಂದರ್ಭ. ಇದು ಒನ್ ಆಫ್ ದೋಸ್ ಡೇಸ್. ಮೆಡ್ರಾಸ್ನಲ್ಲಿ ನಡೆದಿದ್ದು ಕಲಾಸಾಗರ್ ಅಂತ. ಅದರಲ್ಲಿ ಒಂದು ಮ್ಯೂಸಿಕ್ ಶೋ, ಅದು ಐ ಥಿಂಕ್ ಇಟ್ ಈಸ್ ಚಕ್ರವರ್ತಿ ಮ್ಯೂಸಿಕ್ ನೈಟ್ ಅನ್ಕೋತಾ ಇದ್ದೀನಿ ನಾನು. ಒಂದು ಸ್ಟೈಲ್ ಏನಾದರೂ ಮಾಡಬೇಕು ಅಂತ ಒಂದು ವಾರ ನಾನು ಮ್ಯಾಚೋ ಲುಕ್ ಬರಬೇಕು ಅಂತ. ಆವಾಗಲೇ ಸ್ವಲ್ಪ ಐ ವಾಸ್ ಸ್ಟಾರ್ಟಿಂಗ್ ಟು ಪುಟ್ ಆನ್ ವೇಟ್. ಯು ಕ್ಯಾನ್ ಸಿ ಮೈ ಟಮ್ಮಿ ಅಟ್ ದಟ್ ಟೈಮ್. ಸೊ ಭವ್ಯವಾಗಿದ್ದೀವಿ ನಾವು. ಆ ಅಮ್ಮ ಯಾವಾಗಲೂ ಭವ್ಯವಾಗಿರ್ತಾರೆ. ನಾನು ಆ ಅಮ್ಮ ಪಕ್ಕದಲ್ಲಿ ಇರುವಾಗ ತುಂಬ ಭವ್ಯವಾಗಿ ಏನು ಚೇಷ್ಟೆ ಮಾಡಿದೆ. ಅದು ದಟ್ ಮಸ್ಟ್ ಬಿ ಸಮ್ವೇರ್ ಇನ್ ಮಿಡಲ್ ಆಫ್ 70s ಇನ್ ಚೆನ್ನೈ. ಇದು ಐ ಥಿಂಕ್ ಕಳೆದ ವರ್ಷ ನಾವು 2 ಕಾರ್ಯಕ್ರಮ ಮಾಡಿದ್ದೀವಿ ಗಣಪತಿ ಸಚ್ಚಿದಾನಂದಜಿ ಆಶ್ರಮದಲ್ಲಿ. ಒಂದು ಉಗಾದಿಗೆ ಸಂಬಂಧಪಟ್ಟ ಕಾರ್ಯಕ್ರಮ, ಯುಗಾದಿಗೆ. ಒಂದು ಶ್ರೀರಾಮನವಮಿಗೆ ಮೊದಲು ಶೂಟ್ ಮಾಡ್ತೀವಲ್ಲ, ನಾನು ಇಲ್ಲಿ ನಮ್ಮ ಎದೆತುಂಬಿ ಹಾಡುವೆನು ಕೆಲವರ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು, ಅಂಡ್ ತೆಲುಗಿನಲ್ಲಿ ನಾನು ಮಾಡ್ತಾ ಇರೋ ಪಾಡ್ತತಿ ಈಗ ಮಕ್ಕಳನ್ನು ಮಾಡಿಕೊಂಡು 2 ದಿನ ಕಾರ್ಯಕ್ರಮ ಮಾಡುವಾಗ ಅವರು ಇದನ್ನು ನೀವು ನೋಡಲೇಬೇಕು, ನಾವು ಪ್ರಪಂಚದಲ್ಲಿರೋ ಗಿಣಿಗಳನ್ನೆಲ್ಲ ಕೂಡ, ಪಕ್ಷಿಗಳನ್ನೆಲ್ಲ ಕೂಡ ಇಲ್ಲಿ ಇಟ್ಟಿದ್ದೀನಿ ಅಂತ ಅವರು ನೀವು ಮುಖ್ಯವಾಗಿ ಬರಬೇಕು ಅಂತ. ಇದು ಒಂದು ದಿನ ಇದ್ದು ನಾನು ಅದಕ್ಕೆ ಹೋಗಿದೆ. ಇಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್ ಕಲೆಕ್ಷನ್ ಆಫ್. ಅವರು ಈಗ ಏನಾದರೂ ಪ್ರಸಂಗ ಮಾಡುವಾಗ ಕೂಡ ನೋಡಿದ್ರೆ ಅವ್ರ ಮೇಲೆ ಏನಾದರೂ ಒಂದು ಗಿಣಿ ಅದನ್ನು ಏನು ಬೇಕಣ್ಣೋ ಅಂತಾನೆ ಅವ್ರು ಮಾತಾಡ್ತಾರೆ. ಅದು ಒಂದು ಅದ್ಭುತವಾದ ಸಂದರ್ಭ. ಅವರಂದ್ರೆ ನನಗೆ ತುಂಬ ಮರ್ಯಾದ. ಅವರು ಅಂತಹ ಮರ್ಯಾದೆ ನನಗೆ ತೋರಿಸ್ತಾರೆ, ಅದೇ ನನಗೆ ಕಷ್ಟ. ಇದು
ಕಳೆದ ವರ್ಷಕ್ಕೆ ಮುಂಚಿನ ವರ್ಷ ಸುಶೀಲಮ್ಮ 79th ಬರ್ತ್ಡೇ ಇನ್ ಹೈದರಾಬಾದ್. ನಾನು ಅಲ್ಲಿ ಇದ್ದೆ, ಐ ವಾಸ್ ದೇರ್ ಆನ್ ದಟ್ ಡೇ. ಅಂದರೆ ನಾನು ಹಾಗೇ ತಿರುಪತಿ ಹೋಗಿ ನಾನು ಮುಂಡನ್ ಮಾಡ್ಕೊಂಡು ಬಂದ ಒಂದು 2 weeks ಆದಮೇಲೆ ಸಿ ಲುಕ್ ಅಟ್ ದಟ್ ಹೇರ್ ಸ್ಟೈಲ್. ಈಗ ಫುಲ್ ಆಗಿದೆ ಅಲ್ಲ, ನಾವು ಫುಲ್ ಹೇರ್ ಕೊಯ್ಲಿಗೆ ರೆಡಿ ಆಗಿದೆ. ಅದೇ ರೆಡಿ. ಇಲ್ಲಿಂದ ಡೈರೆಕ್ಟ್ ಆಗಿ ಸೆಲೂನ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಓನ್ಲಿ 15% ಇದೆ. ಆವಾಗ ತಗೊಂಡ ದಿ ಬ್ಯೂಟಿಫುಲ್ ಫೋಟೋ. ದಿ ಬ್ಯೂಟಿಫುಲ್ ಥಿಂಗ್ ಇಸ್ ಅಮ್ಮನವರ ಫೋಟೋ ಅಲ್ಲಿ ಹಿಂದೆ ಇದೆ. ಅದು ನಾವು ಪ್ಲಾನ್ ಮಾಡಲಿಲ್ಲ, ಅದೇ ಹಾಗೆ ಬಂತು. ಆನ್ ಹರ್ 79th birthday. ಶಿ ಈಸ್ 80 now completed this year. ಐ ಥಿಂಕ್ ಲಾಸ್ಟ್ ಇಯರ್ ಅಲ್ಲಿದ್ದೆ ನಾನು ಹೈದರಾಬಾದ್ನಲ್ಲಿ. ಇದು ಒನ್ ಆಫ್ ದೀಸ್ ರೇರೆಸ್ಟ್ ಫೋಟೋಗ್ರಾಫ್ಸ್. ರೆಹಮಾನ್ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಮುಂಚೆ ತೆಗೆದ ಚಿತ್ರ ಇದು. ಐ ಥಿಂಕ್ ದಿಸ್ ಈಸ್, ಐ ಡೋಂಟ್ ನೋ, ಮಸ್ಟ್ ಬಿ ಇನ್ ಅವರ್ ಫ್ಯಾಮಿಲಿ ಫಂಕ್ಷನ್, ಏನಾದರೂ ರಿಸೆಪ್ಷನ್, ಮೈ ಡಾಟರ್ಸ್ ಮ್ಯಾರೇಜ್ ರಿಸೆಪ್ಷನ್ ಅಲ್ಲಿ ಇರಬಹುದು. ಅಲ್ಲಿ ಬಹುಶಃ ಅಲ್ಲಿ ದೊಡ್ಡಮ್ಮ ಕಾಣಿಸ್ತಾ ಇದ್ದಾರೆ ಪಕ್ಕದಲ್ಲಿ. ಅದೇ ಅವಸರಪಟ್ಟ ಹಾಗೆ ಹೇಳ್ಬಾರ್ದಮ್ಮ, ಬೇರೆಯವರ ಆದರೆ ತುಂಬ ಕಷ್ಟವಾಗುತ್ತೆ. ನನಗೇನು ಅಭ್ಯಂತರ ಇಲ್ಲ, ಬಟ್ ಜೋ. ಸೊ ಆಗ ರೆಹಮಾನ್, ಮೇ ಬಿ ಹಿ ಜಸ್ಟ್ ಬಿಕೇಮ್ ಮ್ಯೂಸಿಕ್ ಡೈರೆಕ್ಟರ್ ಅಟ್ ದಟ್ ಟೈಮ್ ಆರ್ ಸಮಥಿಂಗ್. I think this is last year, Mirchi Awards function in Hyderabad, I think, and Hyderabad or Madras, he got Best Actor Award and I got my Lifetime Achievement Award. And Karsikan Brothers tarha idivi, either in Madras or in Hyderabad, that is it. This was in last year or before last year. This is last year when I was doing Partatiga shooting in America. Google invite ಮಾಡಿದ್ರು, ಅಲ್ಲಿಗೆ ಹೋಗಿದೆ. ಸೊ ದಟ್ ಈಸ್ ಅ ಪ್ಲೇಸ್ ವೈರ್ ವಿ ರೆಸ್ಟ್ ಆಫ್ಟರ್ ಹ್ಯಾವಿಂಗ್ ಆಲ್ ದಿ ಟೂರ್. ಬಂದ ತಕ್ಷಣ ಆ ಗೂಗಲ್ ಅಂತ ನೋಡಿಬಿಟ್ಟು, ಇದಿಲ್ಲ ಅಂದರೆ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ನಾನು ಗೂಗಲ್ ಶಾಸ್ತ್ರಿ ಅಂತೀನಿ, ಪಂಚಾಂಗ ಥರ. ಒಂದು ಒಳ್ಳೆ ದಿನ ಏನಪ್ಪ ನೋಡಪ್ಪ ಅಂತೀವಲ್ಲ, ಆ ಹಾಡಿನ ಬಗ್ಗೆ ಏನಾದರೂ ಬೇಕು ಅಂದರೆ ಮಾಹಿತಿ ಕೊಡೋದದೇ. ಅಲ್ಲಿ ಐ ಜಸ್ಟ್ ಸೆಡ್ ನಮಸ್ತೆ ಗೂಗಲ್ ಆಯ್ ನಮಃ ಅಂತ. ಅಲ್ಲಿ somebody took the photograph. And I don't have that picture. I love this photograph. Somebody has photoshopped this. ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಷ್ಟು ಧೈರ್ಯನ ತೋಳ್ ಮೇಲೆ ಕೈ ಇಡುವಂಥ ಧೈರ್ಯ ಇಲ್ಲ ನನಗೂ. ದಿಸ್ ಇಸ್ ಎ ವಂಡರ್ಫುಲ್ ಪಿಕ್ಚರ್. ದಿಸ್ ಇಸ್ ಗಾಡ್ ಆ್ಯಂಡ್ ಡಿಸೈಪಲ್ ಅಂತೀವಿ ನಾವು, ಭಗವಂತ ಭಕ್ತ. ಇದು ಗ್ಲಾಸ್ಗೋನಲ್ಲಿ, ದಿಸ್ ಇಸ್ 2014ನಲ್ಲಿ. ಅದು ಕೂಡ ಪಾಡ್ತಾತಿ ಈಗ ಕಾರ್ಯಕ್ರಮ ಮಾಡೋದಕ್ಕೆ, ಶೂಟಿಂಗ್ ಮಾಡೋದಕ್ಕೆ ಹೋಗುವಾಗ ಗ್ಲಾಸ್ಗೋ ಪಾರ್ಲಿಮೆಂಟ್ನಲ್ಲಿ ಅವರೆಲ್ಲ ನಮಗೆ ಸನ್ಮಾನ ಮಾಡಿದರು. ಅದರಲ್ಲಿ ಶಿ ವಾಸ್ ದಿ ಗವರ್ನರ್ ಆಫ್ ಗ್ಲಾಸ್ಗೋ ಸಿಟಿ, ರಾದರ್ ಮೇಯರ್ ಆಫ್ ಗ್ಲಾಸ್ಗೋ ಸಿಟಿ. ಆ್ಯಂಡ್ ಆ ಸಂದರ್ಭದಲ್ಲಿ ನಾನಿದ್ದೀನಿ ಮಾತಾಡ್ತೀನಿ. ಇದು ನಮ್ಮ ಪಡೋಸನ್ ಪಿಕ್ಚರ್ ಇದೆಯಲ್ಲ, ತೆಲುಗಿನಲ್ಲಿ ಮಾಡಿದ್ರು, ಪಕ್ಕಿಂಟಮ್ಮಾಯಿ ಅಂತ. ಅದರಲ್ಲಿ ಕಿಶೋರ್ ಕುಮಾರ್ ಅವರು ಮಾಡಿದ ಕ್ಯಾರೆಕ್ಟರ್ ನಾನು ಮಾಡಿದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಚಕ್ರವರ್ತಿ ಅವರು ಮಹಮೂದ್ ಕ್ಯಾರೆಕ್ಟರ್ ಮಾಡಿದರು. ಆ ಶೂಟಿಂಗ್ನಲ್ಲಿ ಒಂದು ನಾಟಕ ಮಾಡ್ತೀವಿ ನಾವು. ಆ ನಾಟಕದಲ್ಲಿ ನಾನು ಶಾಜಹಾನ್ ಕ್ಯಾರೆಕ್ಟರ್, ಪಿಕ್ಚರ್ನಲ್ಲಿ ನಾಟಕ, ಅದರಲ್ಲಿ ಶಾಜಹಾನ್ ಕ್ಯಾರೆಕ್ಟರ್. ದಿಸ್ ಈಸ್ ಟೇಕನ್ ಇನ್ ದುಬೈ. ಆ ದಿನ ನೆಕ್ಸ್ಟ್ ಡೇ ಮ್ಯಾಚ್ ಇತ್ತು. ನೆಕ್ಸ್ಟ್ ಡೇ ಸಾಯಂಕಾಲ ನಮ್ಮ ಕಾನ್ಸರ್ಟ್ ಇತ್ತು. ಒಂದು ಫ್ರೆಂಡ್ ಮನೆ, ನನ್ನ ಫಸ್ಟ್ ಪರಿಚಯ ಕಪಿಲ್ ದೇವ್ ಜೊತೆಯಲ್ಲಿ, ನನ್ನ ಫ್ರೆಂಡ್ ಮನೆಯಲ್ಲಿ, ಅವರು ಸಾಹುಲ್ ಹಮೀದ್ ಅಂತ ಅವರಿಲ್ಲ, ಅವ್ರು ತೀರ್ ಹೋದರು ಈಗಲೇ. ಅವ್ರ ಮನೆಯಲ್ಲಿ ಲಂಚ್ಗೆ ಬಂದರು. ಸೊ ವಿ ಬಿಕೇಮ್ ವೆರಿ ಕ್ಲೋಸ್ ಫ್ರಮ್ ದೆನ್ ಆನ್ವರ್ಡ್ಸ್. ಆ್ಯಂಡ್ ಹಿ ಸೆಡ್, ನಾವು ನೆಕ್ಸ್ಟ್ ಡೇ ವಿ ಆರ್ ಕಮಿಂಗ್ ಟು ದಿ ಶೋ, ನನಗೆ ಈ ಹಿಂದಿ ಹಾಡುಗಳೆಲ್ಲ ಬೇಕು, ಪ್ಲೀಸ್ ಟೆಲ್ ಯುವರ್ ಸಿಸ್ಟರ್ ಆಲ್ಸೋ ಟು ಸಿಂಗ್ ಸಮ್ ಅಂತ ಲಿಸ್ಟ್ ಕೊಟ್ಟರು. ನೆಕ್ಸ್ಟ್ ಡೇ ಮ್ಯಾಚ್, ದಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಮ್ಯಾಚ್. ನಿಮಗೆ ಜ್ಞಾಪಕ ಇದ್ದರೆ ಪಾಕಿಸ್ತಾನ್ ನಮಗೆ ನಡೀತಾ ಇದೆ. ಲಾಸ್ಟ್ ಬಾಲ್ 4 ಹಿಡಿಬೇಕು. ಜಾವೇದ್ ಮಿಯಾದಾದ್ 6 ಹೊಡೆದು ವಿ ಲಾಸ್ಟ್ ದಟ್ ಮ್ಯಾಚ್ ಇನ್ 1 ಬಾಲ್. ಆ ಮ್ಯಾಚ್ ನಾವು ಪ್ರತ್ಯಕ್ಷವಾಗಿ, ಐ ವಾಸ್ ಇನ್ ದಿ ಗ್ಯಾಲರಿ ಸಿಟ್ಟಿಂಗ್ ದೇರ್ ಆ್ಯಂಡ್ ವಾಚಿಂಗ್ ದಿ ಮ್ಯಾಚ್. ಸಾಯಂಕಾಲ ನಾವೆಲ್ಲರೂ ಕೂಡ ತುಂಬ ಕಷ್ಟ, ಬಟ್ ಐ ಹ್ಯಾವ್ ಟು ಡೂ ಪ್ರೋಗ್ರಾಮ್. ನಾವೆಲ್ಲ ಬ್ಲ್ಯಾಕ್ ಬ್ಯಾಂಡ್ ಇಟ್ಕೊಂಡು ಬಂದಿದ್ದೀವಿ. ಎಲ್ಲರೂ ಆಲ್ ದಿ ಪ್ಲೇಯರ್ಸ್ ಹ್ಯಾವ್ ಟು ಕಮ್. ಅವರು ಒಂದು ಬ್ಯಾಟ್ನಲ್ಲಿ ಎಲ್ಲರೂ ಸಿಗ್ನೇಚರ್ ಇಟ್ಕೊಂಡು, ಬಾಲು, ವಿ ಆರ್ ಆಲ್ಸೋ ನರ್ಸಿಂಗ್ ಅವರ್ ಇಂಜರೀಸ್. ನಾವು ಕೂಡ ತುಂಬಾ ಡಲ್ ಆಗಿದ್ದೀವಿ.
ಆದರೂ ಕೂಡ ನಾನು ಕೇಳಿದ ಹಾಡುಗಳನ್ನು ದಯವಿಟ್ಟು ಹಾಡ್ತೀಯಪ್ಪ ಅಂತ, ನಾನು ಹೇಳಿದ ಹಾಡುಗಳನ್ನ ಹಾಡ್ತೀಯ ಅಂತ ಒಂದು ಲೆಟ್ರ್ ಬರೆದು ಬ್ಯಾಟ್ನಲ್ಲಿ ಎಲ್ಲರ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಕಳಿಸಿದರು. ಅದಕ್ಕೆ ಮುಂಚೆ ನಾವು ತೆಗೆದ ಲಂಚ್ನಲ್ಲಿ ತೆಗೆದ ಫೋಟೋಗ್ರಾಫ್ ಇದು. ಯು ವಿಲ್ ಬಿ ವೆರಿ ಹ್ಯಾಪಿ. ಎಲ್ಲರೂ ತುಂಬ ಸಂತೋಷವಾಗಿರ್ತಾರೆ. ಇದು ಲಾಸ್ಟ್ ಇಯರು PB ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಅವರ ಮಕ್ಕಳೆಲ್ಲ ಕೂಡ ಒಂದೊಂದು ವರ್ಷ ಒಬ್ಬರಿಗೆ ಒಂದು ಸನ್ಮಾನ ಮಾಡಿ ಒಂದು ಬಿರುದು ತರ್ತಾರೆ. ಅವರಿಗೆ ಆಸೆ ಯಾವುದಾದ್ರೂ ಒಂದು ಸಾಲಿನಲ್ಲಿ ಲತಾ ಮಂಗೇಶ್ಕರ್ಗೆ ಸನ್ಮಾನ ಮಾಡಬೇಕು ಅಂತ. ಅವ್ರು ತೀರಿ ಹೋದರು. ಈ ಸಾಲು ನಾನು ಅಮ್ಮನ ಹತ್ರ ಮಾತಾಡಿದ್ರೆ, ನಾನು ನಡೆಯೋದಕ್ಕೆ ಕಷ್ಟವಾಗಿದೆಪ್ಪ, ಏನು ಮಾಡೋದಂದರೆ, ನಾವು ಅಲ್ಲಿಗೆ ಬಂದು ಸನ್ಮಾನ ಮಾಡ್ತೀವಿ ಅಂದರೆ, ಬಾ ಅದಕ್ಕೇನು ಅಂದರು. ಸೊ ಅವರ 2-3 ಸನ್ಸ್ಗೆ ಆ್ಯಂಡ್ ಒಂದು ಬೆಳ್ಳಿಯ ಕಿರೀಟ ಆ ಅಮ್ಮನಿಗೆ ಹಾಕಿದ್ದೀವಿ. ಅವ್ರ ಮನೆಯಲ್ಲಿ ಆ ಸಂದರ್ಭದಲ್ಲಿ ತೆಗೆದ ಫೋಟೋ ಇದು. ಶಿ ವಾಸ್ 85 ಅಟ್ ದಟ್ ಟೈಮ್, 85 or 86. ಅವ್ರ ಪಕ್ಕದಲ್ಲಿ ಅಂತ ಕೂತೋದೇ ಒಂದು ಸರಸ್ವತಿ ಪಕ್ಕದಲ್ಲಿ ಇರೋ ರೀತಿಯಲ್ಲಿ. ನಾನು ರಫಿ ಗಾಡ್ ಆ್ಯಂಡ್ ಭಕ್ತ ಅಂದಿನಲ್ಲ, ಇಲ್ಲಿ ಗಾಡೆಸ್ ಆ್ಯಂಡ್ ಭಕ್ತ. ಇಲ್ಲಿ ದಿಸ್ ಈಸ್ ಒನ್ ಆಫ್ ದೋಸ್ ಫೋಟೋಗ್ರಾಫ್ಸ್. ಅವ್ರಿಗೆ ಬಾಲಚಂದ್ರ ಅವ್ರಿಗೆ ನಾನಂದರೆ ತುಂಬ ಇಷ್ಟ. ಇದು ಯಾವುದೋ ರೆಕಾರ್ಡಿಂಗ್ನಲ್ಲಿ ಆದರೆ ಆ ಬ್ಯಾಕ್ಗ್ರೌಂಡ್ ನೋಡಿದರೆ ಗೊತ್ತಾಗ್ತಾ ಇದೆ. ನನ್ನ ಎಕ್ಸ್ಪ್ರೆಷನ್ ಅಂದರೆ, ನಾನು ಹಾಡೋದಂದರೆ ಅವ್ರಿಗೆ ಅಷ್ಟು ಇಷ್ಟ. ನಾನು ಪಿಕ್ಚರೈಸ್ ಮಾಡೋದು ತುಂಬ ಈಸಿ ನೀನು ಹಾಡಿದ ಮೇಲೆ ಅಂತಾರೆ. ಅವರಿಗೆ ಬಾಲು ಅನ್ನೋ ಹೆಸರು ಯಾಕೆ ಇಷ್ಟ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಕೂಡ ಇಂಡಸ್ಟ್ರಿನಲ್ಲಿ ಎಲ್ಲರೂ ಬಾಲು ಅಂತ ಕರೀತಾರೆ. ಅವ್ರ ಪಿಕ್ಚರ್ಸ್ನಲ್ಲಿ ಸುಮಾರು ಪಿಕ್ಚರ್ಸ್ನಲ್ಲಿ ಹೀರೋ ಹೆಸರು ಬಾಲುನೇ. ಇದು ಐ ಥಿಂಕ್ ವೆನೆವರ್ ದಟ್ ಈಸ್ ದಿ ಎಕ್ಸಾಕ್ಟ್ ಕಲರ್ ಆಫ್ ಮೈ ಹೇರ್. ಈಗ ಕಲರೆಲ್ಲ ಹಾಕ್ಕೊಂಡು ಡೈ ಮಾಡಿಕೊಂಡು ಬಾಳ್ತಾ ಇದ್ದೀವಿ, ದಟ್ ಈಸ್ ಮೈ ಒರಿಜಿನಲ್. ನಾನು ತಿರುಪತಿಗೆ ಹೋಗಿ ಮುಂಡನ್ ಮಾಡಿಕೊಂಡು ಬಂದ ಮೇಲೆ ಆದ ಒಂದು ಐ ಡೋಂಟ್ ಥಿಂಕ್ ಸೊ. ದಿಸ್ ಈಸ್ ಮಿಥುನಂ ಅಂತ ಒಂದು ಪಿಕ್ಚರ್ಗೆ ನಾನು ಲಕ್ಷ್ಮಿ ಅವರು ಇಬ್ಬರು ಮಾತ್ರ ಮಾಡಿದ್ದೀವಿ. ಆ ಪಿಕ್ಚರ್ ನೋಡ್ಬಿಟ್ಟು ಅದಕ್ಕೆ ಆ ಹೇರ್ ಹಾಗೇನೆ ಇದ್ದು ಅವರು ನನ್ನನ್ನು ಅಭಿನಂದನೆ ಮಾಡಿದ ಸಂದರ್ಭ ಅದು. ಎಸ್, ಐ ರಿಮೆಂಬರ್ ನೌ. ದಟ್ಸ್ ವೈ ದ ಹೇರ್ ಇಸ್ ಲೈಕ್ ದಟ್. ಇದು ನನ್ನ ಫಸ್ಟ್ ಸಾಂಗ್ ವಿತ್ ಘಂಟಸಾಲ ಮಾಸ್ಟರ್. ಲೆಫ್ಟ್ನಲ್ಲಿ ಇರೋರು ಘಂಟಸಾಲ, ಅದು KV ಮಹಾದೇವನವರು. ಮಹಾದೇವನವರು ನನ್ನ ಮಧ್ಯದಲ್ಲಿ ಇರೋರು ಚೆಂಗಯ್ಯ ಅಂತ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಆ ಪಿಕ್ಚರ್ಗೆ. ನಾನು ಹೇಗಿದ್ದೀನಿ ನೋಡಮ್ಮ. ಫಸ್ಟ್ ಸಾಂಗ್ ಅವ್ರ ಜೊತೆಯಲ್ಲಿ ನಾನು ಹಾಡಿದ ಹಾಡು ಏಕವೀರ ಅಂತ ಒಂದು ಪಿಕ್ಚರ್ ತೆಲುಗಿನಲ್ಲಿ ಬಂತು. NT ರಾಮಾರಾವ್ ಅವರು ಆ್ಯಂಡ್ ಕಾಂತಾರಾವ್ ಅವರು ಆ್ಯಕ್ಟ್ ಮಾಡಿದ ಪಿಕ್ಚರ್. KR ವಿಜಯ ಆ್ಯಂಡ್ ಜಮುನಾ. ಏಕವೀರ ಅತ್ಯದ್ಭುತವಾದ ಒಂದು ಕಾವ್ಯ. ಅದು ನಮ್ಮ ತೆಲುಗು ಜ್ಞಾನಪೀಠ ಅವಾರ್ಡ್ ವಿನ್ನರ್ ವಿಶ್ವನಾಥ್ ಸತ್ಯನಾರಾಯಣ ಅವರು ಬರೆದ ಒಂದು ಕಥೆ. ಅದಕ್ಕೆ ಈ ಸಿನಿಮಾನಲ್ಲಿ ನಾನು ಕಾಂತಾರಾವ್ ಅವರಿಗೆ, ಅವರ NT ರಾಮಾರಾವ್ ಅವರಿಗೆ ಹಾಡೋ ಒಂದು ಹಾಡು. ದೇವಲಪಲ್ಲಿ ಕೃಷ್ಣಶಾಸ್ತ್ರಿ ಅಂತ ಅವ್ರ ಸಾಹಿತ್ಯ. ಪ್ರತಿ ರಾತ್ರಿ ವಸಂತ ರಾತ್ರಿ, ಪ್ರತಿ ಗಾಲಿ ಪೈರಗಾಲಿ, ಬ್ರತುಕಂತ ಪ್ರತಿ ನಿಮಿಷಂ ಪಾಟಲಾಗ ಸಾಗಾಲಿ. ಅರ್ಥಪೂರ್ಣವಾದದ್ದು. ಬಾಳೆಲ್ಲ ಕೂಡ ಒಂದೊಂದು ನಿಮಿಷ ಹಾಡಿನ ಥರ ಸಾಗಲೇಬೇಕು ಅನ್ನೋದು. ಅದು ಹಾಗೇನೆ ಆಯಿತು. ಅವ್ರ ಜೊತೆಯಲ್ಲಿ ಹಾಡಿದ ಫಸ್ಟ್ ಹಾಡು. ಆಮೇಲೆ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದೀನಿ. ಅವ್ರ ಜೊತೆಯಲ್ಲಿ ಒಟ್ಟಿಗೆ 6-7 ಹಾಡುಗಳು ಮಾತ್ರ ಹಾಡಿದ್ದೀನಿ ನಾನು. ಅದಕ್ಕೆ ಫಸ್ಟ್ ಸಾಂಗ್ ಇನ್ ವಿಜಯ ಗಾರ್ಡನ್ಸ್, ಆ ಹಾಡಿನ ರೆಕಾರ್ಡಿಂಗ್. ದಿಸ್ ಈಸ್ ಇನ್ 1969. ಇದು ಸ್ವರಾಭಿಷೇಕಂ ಅಂತ ರಾಮೋಜಿರಾವ್ ಅವರು ತೆಲುಗು ಸಿನಿಮಾ 81 ಇಯರ್ಸ್ ಆದ ಸಂದರ್ಭದಲ್ಲಿ, ಒಟ್ಟಿಗೆ ಇಂಡಿಯನ್ ಸಿನಿಮಾ 100 ಇಯರ್ಸ್ ಆದ ಸಂದರ್ಭದಲ್ಲಿ ಶುರು ಮಾಡಿದ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ. ಎಲ್ಲರ ಮಹಾನುಭಾವರ ಹಾಡುಗಳನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ, ಆ ಮಹಾನುಭಾವರನ್ನೆಲ್ಲ ಇನ್ವೈಟ್ ಮಾಡಿ ಅವರಿಗೆ ಸನ್ಮಾನ ಮಾಡ್ತಾ, ಆ ಕೊನೆಯ ದಿನದಲ್ಲಿ ಇದು ಸಂಗೀತ ನಿರ್ದೇಶಕರಿಗೆ ಮಾಡಿದ ಒಂದು ಅತ್ಯದ್ಭುತವಾದ ಸಂರಂಭದಲ್ಲಿ ತೆಗೆದ ಫೋಟೋಗ್ರಾಫ್. ಆಲ್ಮೋಸ್ಟ್ ಹೂ ಇಸ್ ಹೂ ಎಲ್ಲ ಇದ್ದಾರೆ ಸಿಂಗರ್ಸ್. ನಾವೆಲ್ಲ ಹಿಂದೆ ಇರ್ತೀವಿ. ಯೇಸುದಾಸ್ ಅವರು ನಾನು ಹಿಂದಿದ್ದೀವಿ, ಚಿತ್ರ ಹಿಂದೆ ಇರ್ತಾರೆ. ಆಲ್ ದಿ ಲಿರಿಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್, ನಮ್ಮ ಸೀನಿಯರ್ ಸಿಂಗರ್ಸ್ ಎಲ್ಲ ಇದ್ದಾರೆ. ಜಾನಕಿ ಅಮ್ಮ ಮಾತ್ರ ಇಲ್ಲ, ಆ ದಿನ ಬರೋಕ್ಕೆ ಆಗಲಿಲ್ಲ. ಬಾಲಮುರಳಿ ಅವರಿದ್ದಾರೆ, MS ವಿಶ್ವನಾಥನ್, ಯೇಸುದಾಸ್ ಅವರು, ರಾಜನ್ ಅವರಿದ್ದಾರೆ, ಗಂಗೈ ಅಮರನ್, ಸುಶೀಲಾ, ವಾಣಿ ಜಯರಾಮ್ ಎಲ್ಲ ಇದ್ದಾರೆ. ಇದು ಇತ್ತೀಚೆಗೆ ಸಂಕ್ರಾಂತಿಗೆ ನಮ್ಮ ಫಾರ್ಮ್ ಹೌಸ್ ಇದೆ
ಚೆನ್ನೈನಲ್ಲಿ. ಬಟ್ ದನಗಳಿವೆ, ಅದು ಒಂದು 40-50 ದನಗಳಿವೆ, ಒಂದು 15 acres. ಅಲ್ಲಿ ಕೆಲಸ ಮಾಡೋವ್ರ ಜೊತೆಯಲ್ಲಿ ಅಲ್ಲಿ ಹೋಗಿ ಪೊಂಗಲ್ ಮಾಡಬೇಕಲ್ಲ ಆ ದಿನ. ನಾನು, ನನ್ನ ಮಗ, ನನ್ನ ಹೆಂಡತಿ ಆ್ಯಂಡ್ ನನ್ನ ಸೊಸೆ, ಅಲ್ಲಿರೋ ಆ ಫ್ಯಾಮಿಲೀಸ್ ಎಲ್ಲ ಸೇರಿಕೊಂಡು ನೀವು ಪ್ರತಿ ವರ್ಷ ಅದೊಂದು ಪರಿಪಾಠ ಅಲ್ವಾ? ನಾನು ಪ್ರತಿ ವರ್ಷ ಆ ದಿನ ಮಾತ್ರನೇ ಹೋಗ್ತೀನಿ ನಾನು. ಹೌದಾ? ಒಂದೊಂದು ತಿಂಗಳು ಹೋಗ್ತಾಳೆ ನನ್ನ ಹೆಂಡತಿ. ದಿಸ್ ಈಸ್ ದಿ ಲೇಟೆಸ್ಟ್. ನಾನು ಹೇಳಿದ ಹಾಗೆ ನಾನು ಮದ್ರಾಸ್ನಲ್ಲಿ IMI ಇರುವಾಗ ಯಾವಾಗಲೂ ನಾವು ರೆಕಾರ್ಡಿಂಗ್ನಲ್ಲಿ ಮೀಟ್ ಮಾಡ್ತೀವಿ. ಅವ್ರ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು ಆಗ್ತಾಯಿತ್ತು. ಅವರೀಗ ಹೈದರಾಬಾದಿಗೆ ಶಿಫ್ಟ್ ಮಾಡಿದ್ರು. ಏರ್ಪೋರ್ಟ್ನಿಂದ ಶ್ರೀಶೈಲಂ ಹೋಗೋ ದಾರಿನಲ್ಲಿ ಒಂದು 20 kilometers ಬ್ಯೂಟಿಫುಲ್ ಜಾಗದಲ್ಲಿ ಒಂದು ಮನೆ ಇದೆ, ಅಲ್ಲಿದ್ದಾರೆ ಅವರು. ಯಾವಾಗಲೂ ಅವ್ರು ಇನ್ವೈಟ್ ಮಾಡ್ತಾರೆ, ಹೋಗ್ತಾ ಇಲ್ಲ ಅಂತ. ಹತ್ತಿರ ಇರೋ ಬೇರೆ ಹಳ್ಳಿಗೆ ನಾನು ಬೇರೆ ಕೆಲಸಕ್ಕಾಗಿ ಹೋಗಿ ಬರುವಾಗ ಅವ್ರ ಮನೆಗೆ ಹೋಗಿದ್ದೀವಿ. ಒಂದು 2 hours ವಿ ಸ್ಪೆಂಟ್ ಟುಗೆದರ್ ದೇರ್. ನಾನು, ಮೈ ವೈಫ್ ಆಲ್ಸೋ ವಾಸ್ ದೇರ್, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಇದ್ದರು. ಅದು ನಾನು ತೆಗೆದ ಸೆಲ್ಫಿ ಅದು. ಏನು ಮಾಡೋದು, ಆ ಕಾಲದಲ್ಲಿ ಹಾಗೆ ಇತ್ತು. ನಾನು ಹೀರೋ, ರಾಧಿಕಾ ಹೀರೋಯಿನ್. ಏನು ಪಿಕ್ಚರ್ ಅದು, ಕೇಳಡಿ ಕಣ್ಮಣಿ. ಆ ಪಿಕ್ಚರ್ನಲ್ಲಿ ನಾವು, ಬಟ್ ಹೀರೋನೇ ನಾವು. ನಮಗೆ ಮದುವೆ ಆಗೋದಿಲ್ಲ ಆ ಚಿತ್ರದಲ್ಲಿ. ನಲ್ಲೆಲ್ಲ ಪಿಕ್ಚರ್ನಲ್ಲಿ ಹಾಗೇನೇ ಆಗುತ್ತೆ. ಅದರಲ್ಲಿ ಆ ಒಂದು ಬ್ರೆತ್ಲೆಸ್ ಸಾಂಗ್ ಇದೆ ಅಲ್ಲ, ಆ ಶೂಟಿಂಗ್ನಲ್ಲಿ ತೆಗೆದ ಪಿಕ್ಚರ್ ಇದು. ಮಣ್ಣಿಲಿಂದ ಕಾರ್, ಆ ಪಿಕ್ಚರ್. ಆಹಾ, ಇದು SPB 30, ನನಗೆ 30 years ನನ್ನ ಪ್ರೊಫೆಷನಲ್ ಜರ್ನಿ ಆದ ಸಂದರ್ಭದಲ್ಲಿ ಕಾರ್ತಿಕ್ ಫೈನ್ ಆರ್ಟ್ಸ್ ಅಂತ ಅವರು ಒಂದು ಸನ್ಮಾನ ಮಾಡಿದರು. ಅದರಲ್ಲಿ ನಾನು ಐ ಸೆಡ್, ನನ್ನ ಸನ್ಮಾನ ಇಷ್ಟ ಇಲ್ಲ, ಒಂದು ವೇಳೆ ಇದು ಒಂದು ಮೈಲ್ಗಲ್ಲು ಅಂದ್ಕೊಂಡು ನೀವು ಸನ್ಮಾನ ನನ್ನ ಕಾರ್ಯಕ್ರಮ ಮಾಡಿದರೆ ಇವರೆಲ್ಲ ಇರಬೇಕು ಅಂತ. MS ಸುಬ್ಬಲಕ್ಷ್ಮಿ ಅವರು, ಲತಾ ಮಂಗೇಶ್ಕರ್. ಈ ಪಿಕ್ಚರ್ನಲ್ಲಿ MS ವಿಶ್ವನಾಥನ್ ಅವರು ಇಲ್ಲ, ಅವರು ಬಂದರು. MS ವಿಶ್ವನಾಥನ್, ಇಳೆಯರಾಜ ಅವರು, ಪರಮಶಿವ ಅವರು ಮಧ್ಯದಲ್ಲಿರೋರು, ಅವರ ಯಜಮಾನರು, MS ಸುಬ್ಬಲಕ್ಷ್ಮಿ ಅಮ್ಮ ಯಜಮಾನರು, ಸುಶೀಲಮ್ಮ, ಜಾನಕಿಯಮ್ಮ, ವಾಲಿ, ವೈರಮುತ್ತು, MS ವಿಶ್ವನಾಥನ್, ಇವರೆಲ್ಲ ರಜನಿಕಾಂತ್, ಕಮಲ್ ಹಾಸನ್, ಇವರೆಲ್ಲ ಇದ್ದ ವೇದಿಕೆ ಮೇಲೆ ನನಗೆ ಕೊಟ್ಟ ಒಂದು ಆಶೀರ್ವಾದ ಪೂರ್ವಕ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಜ್ಞಾಪಿಕೆ ಲತಾ ಮಂಗೇಶ್ಕರ್ ಕೊಡ್ತಾ ಇದ್ದಾರೆ ಅನ್ಕೋತಾ ಇದ್ದೀನಿ. ದಿಸ್ ಹ್ಯಾಸ್ ಹ್ಯಾಪನ್ಡ್ 20 years ಬ್ಯಾಕ್ ಇನ್ ಚೆನ್ನೈ. ದಿಸ್ ಈಸ್ ಇನ್ ಒನ್ ಆಫ್ ದಿ ಕಾನ್ಸರ್ಟ್ಸ್. ಅವರು ಅರ್ಲಿಯಾಗಿ ಮೆಡ್ರಾಸ್ನಲ್ಲಿ ಮಾಡಿದ ಒಂದು ಕಾನ್ಸರ್ಟ್ನಲ್ಲಿ, ಲುಕ್ ಅಟ್ ದಿಸ್, ನಾನು ಒಂದು ಎಲಿಫೆಂಟ್ ಥರ ಇದ್ದೀನಿ, ಅವನು ಒಂದು ಕೋತಿ ಥರ ಇದ್ದಾನೆ. ಕೋತಿ ಅನ್ನೋದು ನಾನು ಬೇರೆ ರೀತಿಯಲ್ಲಿ ಮಾಡ್ತಾ ಇಲ್ಲ, ಚಿಕ್ಕ ಸ್ವರೂಪಕ್ಕಾಗಿ, ನಾನು ಅಂದ ಚಂದಕ್ಕಾಗಿ ಮಾಡ್ತಾ ಇಲ್ಲ. ಅದು ಅಪ್ಕೊಂಡ್ರೆ ಕೋತಿ ಮಗು ಹೇಗೆ ಇರುತ್ತೆ ಹಾಗೆ ಇದ್ದಾನೆ ಅವನು. ನಾನು ದೊಡ್ಡ ಕೋತಿ, ಅವ್ನು ಚಿಕ್ಕ ಕೋತಿ ಅಂದ್ಕೊಳ್ಳಿ, ಪರವಾಗಿಲ್ಲ. ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಮೊಮೆಂಟ್ಸ್ ಇನ್ ಅವರ್ ಲೈಫ್. ದಿಸ್ ಈಸ್ ಆಲ್ಸೋ ರೀಸೆಂಟ್ ಫೋಟೋಗ್ರಾಫ್. ಐ ಥಿಂಕ್ ನಮ್ಮ ಅಣ್ಣ ಅವರು K. ವಿಶ್ವನಾಥ್, ನಮ್ಮ ಕಸಿನ್ ಬ್ರದರ್ ಅವರು ಶಂಕರಾಭರಣಂ, ಸಾಗರ ಸಂಗಮಂ, ಸ್ವಾತಿ ಮುತ್ಯಂ ಇಂತಹ ಅದ್ಭುತವಾದ ಪಿಕ್ಚರ್ಸನ್ನು ಮಾಡಿದವರು. ನಾನು ಪ್ರೊಡ್ಯೂಸ್ ಮಾಡಿದ ಒಂದೇ ಒಂದು ಪಿಕ್ಚರ್ ತೆಲುಗಿನಲ್ಲಿ, ಶುಭ ಸಂಕಲ್ಪಂ ಅಂತ, ಅದು ಕೂಡ ಡೈರೆಕ್ಟ್ ಮಾಡಿದವರು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರುವಾಗ ತೆಗೆದ ಪಿಕ್ಚರ್. ದಿಸ್ ಇಸ್ ಡನ್ ಇನ್ 6 months ಬ್ಯಾಕ್ ಇನ್ ಹೈದರಾಬಾದ್. ಇದು ಮನಸ್ಸಿಗೆ ತುಂಬ ಕಷ್ಟವಾದ ಸಂದರ್ಭ. MS ವಿಶ್ವನಾಥನ್ ಅವರ ಲೈಫ್ ಪಾರ್ಟ್ನರ್ ಆಯಮ್ಮ ಹೊರಟಿದ ಮೇಲೆ ಆ ದಿನ, ಅದೇ ದಿನ ನಾವೆಲ್ಲರೂ ಅವರಿಗೆ ಅನುಶ್ವಾಸ ಮಾಡೋದಕ್ಕೆ ಹೋಗಿದ್ದೀವಿ. ನಾನು, ಇಳೆಯರಾಜ, ಮಧ್ಯದಲ್ಲಿ ಸ್ವಲ್ಪ ಕಳಾವಿಹೀನವಾಗಿರ್ತಾರೆ ನೋಡಿ MS ವಿಶ್ವನಾಥನ್ ಅವರು. ಇಲ್ಲಿ ಯಾವಾಗಲೂ ಒಂದು ಅದ್ಭುತವಾದ ಇದಿರುತ್ತೆ ಅವ್ರಿಗೆ, ಕುಂಕುಮ, ಚಂದನ, ಅದೆಲ್ಲ ಏನೂ ಇಲ್ಲ. ಇನ್ನೂ ಅಭೌತಿಕ ಕಾಯ ಪಕ್ಕದಲ್ಲೇ ಇದೆ. ಅವರಿಗೆ ಒಂದು ಧೈರ್ಯ ಕೊಡೋದಕ್ಕೆ ನಾವಿಬ್ಬರು ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ತೆಗೆದ ಫೋಟೋಗ್ರಾಫ್. 2 years ಆಯ್ತದು. ವಾಟ್ ಅ ವಂಡರ್ಫುಲ್ ಜರ್ನಿ ದೊಡ್ಡಪ್ಪ. ಇವರೆಲ್ಲ ಕೂಡ ನನ್ನ ಜರ್ನಿಗೆ ಕಾರಣಕರ್ತರು. ಥ್ಯಾಂಕ್ಸ್ ಫಾರ್ ಕಲೆಕ್ಟಿಂಗ್ ಸಚ್ ನೈಸ್ ಪಿಕ್ಚರ್ಸ್ ಆ್ಯಂಡ್ ಶೋಯಿಂಗ್ ಇಟ್ ಟು ಮೀ ಆ್ಯಂಡ್ ಥ್ರೂ ಮೀ ಟು ಎವ್ರಿಬಡಿ. ದೊಡ್ಡಪ್ಪ, ಈಗ ಕೊನೆಯ ಭಾಗಕ್ಕೆ ಬರ್ತಾ ನೀವು ಬಹುತೇಕ ಎಲ್ಲ ಹೀರೋಗಳಿಗೆ ಹಾಡಿದ್ದೀರಿ. ಅದರಲ್ಲಿ ಕೆಲವು ಪಾಪ್ಯುಲರ್ ಹೀರೋಸ್ ಅವರ ಹೆಸರನ್ನು ತಗೊಳ್ತೀನಿ ನಾನು.
ಅವ್ರ ಹೆಸರನ್ನು ತಗೊಂಡ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥ ಯಾವುದಾದ್ರೂ ಹಾಡಿನ ಒಂದು ಸಾಲು? ಈ ಹಾಡುಗಳು ನಾನು ಆಯ್ಕೆ ಮಾಡ್ಕೊಂಡದ ಕಾರಣ ಏನಂದರೆ, ಅದರಲ್ಲಿ ಏನಾದರೂ ಒಂದು ಲಿರಿಕಲ್ ಬ್ಯೂಟಿ, ಮ್ಯೂಸಿಕಲ್ ಬ್ಯೂಟಿ ಇರಬಹುದು. ಅದು ಕೇಳಿದ ತಕ್ಷಣ ಅವ್ರ ಜ್ಞಾಪಕ ಬರಬೇಕು. ರಿಲೇಟ್ ಆಗ್ತಾರೆ. ನಿಮ್ಮ ತುಂಬ ಒಳ್ಳೆಯ ಸ್ನೇಹಿತ ವಿಷ್ಣುವರ್ಧನ್. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣು. ಈಗ ಅವನು ಅಶ್ವನ್ ಜೊತೆಯಲ್ಲಿದ್ದಾನೋ, ಇವನು ಅಲ್ಲಿ ಕೂಡ ಅವನ ಅದರ ಮೇಟಿ ಅಲ್ಲಿದ್ದಾನೆ. ಐ ಮಿಸ್ ವಿಷ್ಣು, ಐ ಮಿಸ್ ಯು. ரஜினிகாந்த். காதலின் தீபம் ஒன்று ஏற்றினாளே என் நெஞ்சில், ஊடலில் வந்த சொந்தம், கூடலில் வந்த பந்தம், மயக்கம் என்ன காதல் வாழ்க, காதலில் தீபம் ஒன்று ஏற்றினாளே என் நெஞ்சில். இளையராஜா, தம்பிக்கு அந்த ஊர். ஐ லவ் திஸ் சாங். கமல் ஹாசன். వేదం అణువణునాదం, నా పంచ ప్రాణాల నాట్య వినోదం, నాలో రేగే ఎన్నో హంసానంది రాగాలే, వేదం వేదం ಶ್ರೀನಾಥ್. ತುಂಬ ಚಂದವಾದ ಹಾಡು, ನನಗೆ ತುಂಬ ಇಷ್ಟ. ಬೆಳದಿಂಗಳೊಂದು ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ನನ್ನ ಗುರುಗಳು ಎಷ್ಟು ಜ್ಞಾಪಕ ಬರ್ತಾರೆ ನೋಡಿ ಈ ಹಾಡು ಹಾಡುವಾಗ. ಬೆಳದಿಂಗಳೊಂದು ಎಲ್ಲ ಅವ್ರ ಸ್ಟೈಲ್, ಸೋತು ಹೋದೆ ಎಲ್ಲ ಅವ್ರ ಸ್ಟೈಲ್. ಅನಂತ್ ನಾಗ್. ಕನಸಲು ನೀನೆ ನನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ, ತರಿ ಲರಿರ ತರನರ ತಾನನಂದಿಗೂ ತಾನನಂದಿರ. ಶಂಕರ್ ನಾಗ್. ನಲಿವ ಗುಲಾಬಿ ಹೂವೆ, ಬುಗಿಲ ಮೇಲೇರಿ ನಗುವೆ, ಒಲವು ಚಲವು ಒಲವು ಚಲವು. ಅವ್ರಿಗೆ ತಕ್ಕಂತೆ ಹಾಡು, ಪೈನ್ಫುಲ್ ಸಾಂಗ್. ಪ್ರಭಾಕರ್. ಕೈ ತುತ್ತು ಕೊಟ್ಟಾಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮೈ ಮದರ್ ಇಂಡಿಯಾ. ಅದ್ಭುತವಾದ ಒಂದು ಹಾಡು ಇದು, ಪರ್ಪಸ್ಫುಲ್ ಸಾಂಗ್. ನಾನು ಹಾಡು ನೋಡಲಿಲ್ಲ ಪಿಕ್ಚರ್ನಲ್ಲಿ. ಹ್ಯಾಟ್ಸ್ ಆಫ್ ಟು ಹಂಸಲೇಖ. ಸಾಲುಗಳೆಲ್ಲ ಕೂಡ ತುಂಬ ಚೆನ್ನಾಗಿ, ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಪದಗಳನ್ನು, ಬಟ್ ಸೆಂಟಿಮೆಂಟಲ್ ಆಗುತ್ತೆ ಮದರ್ ಬಗ್ಗೆ. ಅಂಥ ಚಂದವಾದ ಒಂದು ಹಾಡು ಪ್ರಭಾಕರ್ ಅವರಿಗೆ ಹಾಡಿದ ಹಾಡು. ಅಂಬರೀಷ್. ಕನ್ನಡ ರೋಮಾಂಚನವಿ, ಕನ್ನಡ ಕಸ್ತೂರಿ ನುಡಿದು, ಕರುನಾಡ ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಅದ್ಭುತವಾದ ಹಾಡು. ರವಿಚಂದ್ರನ್. ಎಲ್ಲರೂ ಇನ್ನೇನು ಅನ್ಕೋತಾರೆ, ನನಗೆ ತುಂಬ ಇಷ್ಟವಾದ ಹಾಡಿದು. ಪ್ರೇಮದ ಹೂಗಾರ ಈ ಹಾಡುಗಾರ, ಸಿಹಿ ನೀಡುತ್ತಾನೆ ಕಹಿ ಕೇಳುತ್ತಾನೆ,
ಪ್ರೇಮದ ಹೂಗಾರ ಈ ಹಾಡುಗಾರ. ಅವರು ಪ್ರೇಮದ ಹೂಗಾರರೇ. ಬಿಕಾಸ್ ರೊಮ್ಯಾಂಟಿಕ್ ಸಾಂಗ್ಸ್ ಎಷ್ಟು ಅದು ಚಂದವಾಗಿ ಪಿಕ್ಚರೈಸೇಷನ್ ಮಾಡ್ತಾ ಬಂದರು. ದೇರ್ ವಾಸ್ ಒಂದು ಕಾಲ ರವಿಚಂದ್ರನ್ ಅಂದರೆ ಸೀನ್ ಇರೋದಿಲ್ಲ, ಹಾಡೇ ಇರುತ್ತೆ ಅಂದರು. ಅದರಲ್ಲಿ ಹಂಸಲೇಖ ನಾನು ಇರೋದು, ಅದು ಇಟ್ಸ್ ಎ ಮಸ್ಟ್. ಸೊ ಅಂತಹ ಚಂದವಾದ ಹಾಡುಗಳನ್ನು ಹಾಡಿದ್ದೀನಿ ರವಿಚಂದ್ರನ್ಗೆ. ಲಾಸ್ಟ್ಲಿ ಸಲ್ಮಾನ್ ಖಾನ್. Let me think of my first song to him. That is really, till today, it's very good. Dil deewana bin sajna se mane na ye pagla hai samjhane se samjhe na ye pagla hai samjhane se samjhe na. Thank you to all the makers of this song who could give me this song. ಆ್ಯಂಡ್ ಅದರಿಂದನೇ ಇದನ್ನು ಜ್ಞಾಪಕ ಇಟ್ಕೊಂಡು ನೀನು ಕೇಳ್ತಾ ಇದೀಯಾ, ಆ್ಯಂಡ್ ನಾನು ಆಡ್ತಾ ಇದ್ದೀನಿ. ನಾನು ಬೇರೆ ಹೆಸರುಗಳನ್ನು ಬರ್ಕೊಂಡು ಬಂದಿದ್ದೀನಿ, ಬಟ್ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲ. ಬೇಕಂದರೆ ಅದು ನಾನು ಹೇಳಿಬಿಡ್ತೀನಿ. ನಾಗಾರ್ಜುನ್ ಆಮನಿ ಪಾಡವೇ ಹಾಯಿಗ ಮೂಗವೈ ಪೋಕು ಈ ವೇಳ ರಾಲೇಟಿ ಪೂಲ ರಾಗಾಲತು ಅವ್ರದ್ದು. ಅಂಡ್ ವೆಂಕಟೇಶ್ ಶಿವ ಪೂಜೆ ಕುಚ್ಚಿಯುರಿಂಚಿನ ಸಿರಿ ಸಿರಿ ಮೂವ ಮೃದು ಮಂಜುಲ ಪದ ಮಂಜರಿ ಪೂಚಿನ ಪೂವ ಇದವರ ಹಾಡು. ನೀವು ಎಲ್ಲರನ್ನು ಕೇಳಿಬಿಟ್ಟು ಕನ್ನಡಕ್ಕೆ ಸಂಬಂಧಪಟ್ಟವರು ಅವರ ಮೊದಲನೆಯ ಪಿಕ್ಚರ್ ಕನ್ನಡ, ಅದು ಮರ್ತೋಗ್ಬಿಟ್ಟಿದೆಯಾ? ಹಿಂದಿ ಆರ್ಟಿಸ್ಟ್ ಅನಿಲ್ ಕಪೂರ್. ನಗುವ ನಯನ ನನ್ನ ಫೇವ್ರೆಟ್ ಸಾಂಗ್. ತರರ ತಾರ ಲರರ ರರಿರಿ ತರರ ಹೊಸ ಭಾಷೆ ಇದು, ಹೊಸ ರಸ ಕಾವ್ಯವಿದು, ಇದ ಹಾಡಲು ಬಾಲು ಬೇಕೆ. ಯಾರಾದರೂ ಹಾಡ್ಬೋದು. ಇನ್ನೊಂದು ಸುದ್ದಿ ಏನಂದರೆ, ಅನಿಲ್ ಕಪೂರ್ ಹಿಂದಿಗೆ ಬರೋಕ್ಕೆ ಮುಂಚೆ ಇದು ಮಾಡಿದ್ರು, ತೆಲುಗಿನಲ್ಲಿ ವಂಶವೃಕ್ಷ ಮಾಡಿದರು, ಕನ್ನಡ ವಂಶವೃಕ್ಷ, ತೆಲುಗಿನಲ್ಲಿ ಬಾಪು ಮಾಡಿದರು. ಅದರಲ್ಲಿ ಅವರಿಗೆ ಡಬ್ಬಿಂಗ್ ನಾನೇ ಹೇಳ್ತೀನಿ. ಥ್ಯಾಂಕ್ ಯು ದೊಡ್ಡಪ್ಪ. ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಇಡೀ ಕರ್ನಾಟಕದ ಜನತೆಯ ಪರವಾಗಿ, ಕಲ್ಕಿ ಚಾನೆಲ್ನ ಪರವಾಗಿ ನಿಮಗೆ ಈ ಒಂದು ಫಾರ್ ಮೀ ಇಟ್ ವಾಸ್ ಅ ಲರ್ನಿಂಗ್ ಪ್ರೋಸೆಸ್. ಬಹುಶಃ ಇದನ್ನು ನೋಡ್ತಿರುವಂತಹ ಎಲ್ಲ ಕಲಾವಿದರಿಗೂ, ಕಲಾವಿದರು ಆಗಬೇಕು, ಸಿಂಗರ್ಸ್ ಆಗಬೇಕು ಅಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು ಅಂದ್ಕೊಳ್ಳೋ ಎಲ್ಲರಿಗೂ ಇದೊಂದು ಲರ್ನಿಂಗ್ ಪ್ರೋಸೆಸ್ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಭಾಗ್ಯ ಮಾಡಿದ್ದೀನಿ ಈ ಕಲ್ಕಿ ಚಾನೆಲ್ ಈ ನಿಮ್ಮ 50ನೇ ವರ್ಷದ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ಇಂತಹ ಒಳ್ಳೆಯ ಮಾತುಗಳನ್ನೆಲ್ಲ ಕೇಳುವಂತಹ ಒಂದು ಭಾಗ್ಯ ನಮ್ಮೆಲ್ಲರದ್ದು ಆಗಿದೆ, ಚಾನಲ್ದಾಗಿದೆ. ನೀವು ನಮಗೋಸ್ಕರ ಇಷ್ಟೊಂದು ಸಮಯವನ್ನು ಕೊಟ್ಟಿದ್ದಕ್ಕೆ ನಾವು ನಿಮಗೆ ಚಿರಋಣಿಗಳಾಗಿದ್ದೇವೆ ದೊಡ್ಡಪ್ಪ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಮಾಡೋದಕ್ಕೆ ಕೆಲವು ಕಾರಣಗಳು ನಾನು ಹೇಳಲೇಬೇಕು. ನಂಬರ್ 1, ಎಷ್ಟು ದೊಡ್ಡ ದೊಡ್ಡ ಚಾನಲ್ಗಳಿವೆ, ಅವೆಲ್ಲ ಕೇಳ್ತಾ ಇದ್ದಾರೆ. ನಾನು ಇಲ್ಲ ಅನ್ನೋದಕ್ಕೂ ಕಷ್ಟ. ಬಿಕಾಸ್ ಐ ಆಮ್ ಇನ್ ಮೆಡ್ರಾಸ್, ನಾನು ತಪ್ಪಿಸ್ಕೋತಾ ಇದ್ದೀನಿ. ಇದು ಇತ್ತೀಚೆಗೆ ಪ್ರಾರಂಭಿಸಿದ ಒಂದು ಚಾನಲ್, ಕಲ್ಕಿ ಚಾನಲ್ ಅಂತ. ನಾನೇನಾದರೂ ಮಾಡಿದ್ರೆ ಅದರಿಂದ, ಬಿಕಾಸ್ ನಾನು ಆ ಚಾನಲ್ ಏನು ಪಾಪ್ಯುಲರ್ ಆಗಲಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಬಂದ ಮೇಲೆ ಸ್ವಲ್ಪ ಅದಕ್ಕೇನಾದರೂ ಈ ಕಾರ್ಯಕ್ರಮದ ಮೂಲಕ ರೇಟಿಂಗ್ಸ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋದರಿಂದ ಒಂದು ಕಾರಣ. 2, ನೀನು ನಿರೂಪಕಿಯಾಗಿ ಮಾಡ್ತಾ ಇದೀಯಾ, ಅದು ಆನಂದವಾದದ್ದು. ಇಲ್ಲಿ ಕೆಲಸ ಮಾಡ್ತಾ ಇರೋ ಬಾಲು ನನ್ನ ಅತ್ಯಂತ ಪ್ರೀತಿ ಪಾತ್ರವಾದ ಸ್ನೇಹಿತರವರು, ಅವ್ರಿಗಾಗಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಕೂಡ ಒಂದು ಸ್ವಾರ್ಥಪರವಾದ ಕಾರಣ ಇದೆ. ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಕಾನ್ಸರ್ಟ್ಸ್ ಮಾಡಿದರೂ, ಪಬ್ಲಿಕ್ ಫಂಕ್ಷನಲ್ಲಿ ಇದ್ದರೂ, ಇಂತಹ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ್ರ ಕಾರಣ ಏನಂದರೆ, ಈ ಮಗನನ್ನು ಬೆಳೆಸಿದ ಜನರಿಗೆ ಧನ್ಯವಾದ ಹೇಳುವುದಕ್ಕೆ ಇದಕ್ಕಿಂತ ಕೂಡ ಅತ್ಯದ್ಭುತವಾದ ಮಾಧ್ಯಮ ಬೇರೆ ಏನೂ ಇಲ್ಲ. ದಿ ರೀಚ್ ಈಸ್ ಸೋ ಮಚ್. ಬಿಕಾಸ್ ಪರ್ಟಿಕ್ಯುಲರ್ಲಿ ಕನ್ನಡ ರಾಜ್ಯದ ಜನ, ಅವರು ನನ್ನ ಮೇಲೆ ಇಟ್ಟಿರೋ ಒಂದು ಅಭಿಮಾನ, ಪ್ರೀತಿ, ಅದು ಬೇರೆ ಎಲ್ಲಿ ಇಲ್ಲ. ಅಲ್ಲಿ ಕೂಡ ಪುಷ್ಕಲವಾಗಿದೆ. ಅದಕ್ಕೆಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ನನ್ನನ್ನು ತುಂಬಾ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದು ಯಾಕೋ ಗೊತ್ತಿಲ್ಲ, ಅದಕ್ಕಿಂತ ಒಂದು ಮಟ್ಟ ಜಾಸ್ತಿ ಕನ್ನಡ ಜನರು ನನ್ನ ಪ್ರೀತಿಸ್ತಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಮನೆ ಮನೆಗೂ ಹೋಗಿ ಪಾದವಂದನೆ ಮಾಡಬೇಕು, ಅದು ಆಗ್ತಾ ಇಲ್ಲ, ಅದು ಆಗೋದು ಕಷ್ಟ. ಅದರಿಂದ ಇಲ್ಲಿಂದಾನೇ ಎಲ್ಲರಿಗೂ ನನ್ನನ್ನು
ಕೇಳಿ ಬೆಳೆಸಿದ ಈ ಮಹಾನುಭಾವರೆಲ್ಲರಿಗೂ ಈ ದೇವರಿಗೂ ನಮಸ್ಕಾರ ಮಾಡಿ ಧನ್ಯವಾದ ಹೇಳೋದಕ್ಕೆ ಒಂದು ಅದ್ಭುತವಾದ ಅವಕಾಶ. ಸರ್ವೇ ಜನ ಸುಜನಾ ಭವಂತು, ಸರ್ವೇ ಸುಜನಾ ಸುಖಿನೋ ಭವಂತು.